ವಿಷವನಾಲಿಸಿ ದಾಗಡ ನರರಿಗೆ ಮುಕುತಿ ದುರಿತ ಕರ್ಮವನ್ನುಳ್ಳ ದಿರುಪುಣ್ಯವನೇ ಮಾಡು ಹರನಾಡಿ ಬಿಡಿ ಶಾಂತ ಒಡನಾಡು ಕರುಣವಿರಲಿ ಜೀವ ಋಣೋನಿತಿ ವಿಧನಾಗೋ ಪರೆ ಪೋರ್ದರನೆಂದು ಬೆಸಸುವ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಡಹುದು ನರರಿಗೆ ಮುಕುತಿ ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ ಕುಂದುವಡಿಯದಿರು ಕಾಮಾದಿಗಳನ್ನು ಜೈಶಂದು ಕೈವಿಡಿದನು ಗ್ರಹಿಸುವ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಡಹುದು ನರರಿಗೆ ಮುಕುತಿ ಭವಮಾಲೆಗಲಸು ಪೋಷಿಯದಿರಡರು ಬಂದು ಕವಿಯಲಂಜದಿರು ಸಂಪದದೋಳು ತವೆ ಮಾದವಣಿದಿರು ತತ್ವ ಸಂತತಿಯಾನು ವಿವರಿಸಿ ನೋಡೆಂದು ತಿಳಿಪುವ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಡಹುದು ನರರಿಗೆ ಮುಕುತಿ ಬಳಸದಿರದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೆ ಭಾವನೆ ಎಡಗೂಡು ತಿಳಿದು ಸಮಯ ನಿಷ್ಠೆ ಗಲಿವೇದ ವಿಧ ಭಕ್ತಿಗಳನ್ನಾಗಲಾದಿರೆಂದು ಸಾರುವ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಡಹುದು ನರರಿಗೆ ಮುಕುತಿ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಶಂದಾರಿ ಮಾರಮರ್ದನ ಶಂಭು ಲಿಂಗವನ್ಮನಿಸಿ ಗಂಭೀರ ಸುಖದೋಳಿರೆಂದರ ಪೂವ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಡಹುದು ನರರಿಗೆ ಮುಕುತಿ ದಾಗಡಹುದು ನರರಿಗೆ ಮುಕುತಿ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಯನ್ನ ಮಥಿಗೆ ಮಂಗಲವನ್ನು ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಸದ್ಗುರು ಜಡೆಸಿದ್ಧ ಶಿವಯೋಗಿಗಳವರ ಹಾಗೂ ಸದ್ಗುರು ನಿರಂಜನ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಸರ್ವರಿಗೂ ನಮಸ್ಕಾರಗಳು. ಇದು ಅಷ್ಟಾವಕ್ರ ಗೀತ. ಮಹಾಮುನಿಗಳು ವಿದೇಹ ಮುಕ್ತನಾದ ಜನಕ ಮಹಾರಾಜನನ್ನು ಕುರಿತು ಏನನ್ನ ಪ್ರತಿಪಾದನೆ ಮಾಡುತ್ತಿದ್ದಾರೆ
ಎಂಬ ವಿಷಯವನ್ನು ಕುರಿತು ನಾವು ಈಗಾಗಲೇ ವಿಚಾರ ಮಾಡ್ತಾ ಹೊರಟಿದ್ದೆವು. ಈ ಪೂರ್ವದಲ್ಲಿ ಅವರು ನಮ್ಮನ್ನು ಕುರಿತು ಏನನ್ನ ಪ್ರತಿಪಾದನೆ ಮಾಡಿದರು? ಪರಮ ಶಾಂತಿಯನ್ನು ಪಡಿಬೇಕು ಅಂತಂದ್ರೆ ಮಾಯಾಮಯವಾದ ಈ ಸಂಸಾರದಿಂದ ಪಾರಾಗಬೇಕು ಅಂತರ್ಥ. ಮಾಯಾಮಯವಾದ ಈ ಸಂಸಾರದಿಂದ ಪಾರಾಗುವುದು ಬಗೆ ಹೇಗೆ ಎಂಬುದನ್ನು ನಾವು ಏತತ್ ಪೂರ್ವದಲ್ಲಿ ಚಿಂತನೆ ಮಾಡ್ಕೊಂಡು ಬಂದಿದ್ದೀವಿ. ಒಂದೇ ಒಂದು ಉಪಾಯ ಅದಕ್ಕಿದೆ, ಅದು ಅಂಟಿಕೊಳ್ಳದೆ ಇರುವುದು ಅಂತರ್ಥ. ಯಾಕೆ ಅಂತ ಕೇಳಿದರೆ, ಸಮಸ್ತ ಸಂಸಾರ ಎಲ್ಲವನ್ನು ಕರ್ಮದ ಆಧೀನದಲ್ಲಿದೆ. ಆ ಕರ್ಮ, ಸಮಸ್ತ ಸಂಸಾರ ಎಲ್ಲವನ್ನು ಕರ್ಮದ ಆಧೀನದಲ್ಲಿದೆ. ಕರ್ಮಾಧೀನಂ ಜಗತ್ಸರ್ವಂ, ಸಮಸ್ತ ಜಗತ್ತೆಲ್ಲವೂ ಕರ್ಮದ ಆಧೀನದಲ್ಲಿ ಇದೆ. ಕರ್ಮ ಹೇಗಿದೆ ಅಂತ ಕೇಳಿದರೆ, ಕರ್ಮ ಬಹಳಷ್ಟು ಭಿನ್ನವಾಗಿದೆ. ನನಗಿರುವ ಕರ್ಮ ನನ್ನ ಫಲ ತಮಗಿಲ್ಲ, ತಮಗಿರುವ ಕರ್ಮ ತಮದ ಫಲ ನಮಗಿಲ್ಲ. ಹೀಗೆ ಸಮಸ್ತ ಜೀವರಾಶಿ ಆಗಲಿ, ಪಶು ಆಗಲಿ, ಪಕ್ಷಿ ಆಗಲಿ, ಅವುಗಳ ಪ್ರತಿಯೊಂದು ಕರ್ಮ ಕೂಡ ಏನಿವೆ ಭಿನ್ನವಾಗಿದೆ ಅಂತ ಅರ್ಥ. ತಮಗೆ ಗುರುತಿರಬೇಕು, ಒಂದು ನಾಯಿ ಕಾರ್ನಾಗ ಅಡ್ಡಾಡ್ತದೆ, ಅದರದೇ ತಮ್ಮ ಎಲ್ಲಿರ್ತದೆ? ಬೀದಿಯಲ್ಲಿ, ಮತ್ತೊಂದು ಕಡೆ ಇನ್ನೊಂದು ಕಡೆ ಇರ್ತದೆ. ಯಾಕೆ ಹಿಂಗಾಯ್ತು? ಒಂದೇ ತಾಯಿಯ ಗರ್ಭದಿಂದ ಬರಲ್ಪಟ್ಟಂಥ ಎರಡು ನಾಯಿಯ ಮರಿಗಳ ಕರ್ಮ ಭಿನ್ನ ಯಾಕೆ ಆಯಿತು ಅಂದ್ರೆ ಹಾಗೇ ಇದೆ ಅಂತ ಅರ್ಥ. ಪಶು ಇರಲಿ, ಪಕ್ಷಿ ಇರಲಿ, ಮನುಷ್ಯ ಯಾವನೇ ಜಗತ್ತಿನ ಮೇಲೆ ಹುಟ್ಟ್ಯಾನಪ್ಪ ಅಂತಂದ್ರೆ ಆ ಕರ್ಮಕ್ಕೆ ಅನುಗುಣವಾಗಿ ಹೋಗಬೇಕು ಅಂತ ಅರ್ಥ. ಕರ್ಮ ಹಿ ಭಗವಾನ್ ಹಿ ಮಿಥ್ಯಾ ದೋಷ ಲಗಾಯಿ. ಹಿಂಗಂತ ತಿಳ್ಕೊಂಡು ನಾವು ಕರ್ಮಕ್ಕೆ ಬೈದೆವು. ಈಗ ತಾವು ಹೇಳ್ರಿ, ಕರ್ಮಕ್ಕೆ ನಾವು ಯಾಕೆ ಬೈಬಾರ್ದು? ಏನು ಹೊಲಸು ಕರ್ಮಪ್ಪ ಇದು, ಹಿಂಗ್ಯಾಕೆ ಬಂತು, ಹಿಂಗ್ಯಾಕಾಯ್ತು ಅಂತ ನಾನು ಆ ರೀತಿ ಕರ್ಮಕ್ಕೆ ಬೈದೇನು. ಯಾಕೆ ಕರ್ಮಕ್ಕೆ ಬೈಬಾರ್ದು? ಅದು ನಾವೇ ಮಾಡೋದು, ಅರ್ಥ ಆಗ್ತದ? ಅದು ನಾವೇ ಮಾಡೋದು. ಹಾಗಾಗಿ ನಾವು ಮಾಡೋದು ಕರ್ಮಕ್ಕೆ ನಾವು ಯಾಕೆ ಬೈಬೇಕು? ನಾ ಮಾಡಿದ ಕರ್ಮವು ಬಲವಂತಾದರೆ ನೀನೇನು ಮಾಡೋದು ಹರಿಯೇ. ಮತ್ತು ನಂದೇ ಕರ್ಮ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಬೈದು ಏನು ಮಾಡೋದು? ಮಿಥ್ಯಾ ದೋಷ ಲಗಾಯಿ ಸ್ವಕರ್ಮ ಸೂತ್ರೇ ಗ್ರಥಿತೋ ಹಿ ಲೋಕಾಹ. ಈ ಲೋಕದಲ್ಲಿ ಏನರೇ ನಡೀತದ ಅಂತಂದ್ರೆ ಸ್ವಕರ್ಮ ಅಂದ್ರೇನು? ನಾ ಮಾಡಿದ ಕರ್ಮ. ಸ್ವಕರ್ಮ ಅಂದ್ರೆ ನಾ ಮಾಡಿದ ಕರ್ಮ. ಸ್ವಕರ್ಮ ಸೂತ್ರೇ ಗ್ರಥಿತೋ ಹಿ ಲೋಕಾಹ. ಸುಖಶ್ಯ ದುಃಖಶ್ಯ ನ ಕೋಪಿ ದಾತ. ಸುಖಕ್ಕಾಗಲಿ ದುಃಖಕ್ಕಾಗಲಿ ಯಾರೂ ಕಾರಣರಲ್ಲ, ನನ್ನ ಅದು ಕರ್ಮವೇ ಅದಕ್ಕೆ ಕಾರಣ ಅನ್ನೋ ಮಾತನ್ನು ಯೋಗ ವಾಸಿಷ್ಠದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಈ ಎಲ್ಲವೂ ನಾವು ಹಿಂದಿನ ಒಂದು ಉಪನ್ಯಾಸಗಳಲ್ಲಿ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಭಾಳ ಸುಂದರವಾದ ಇಚ್ಛೆಯನ್ನು ಬಗೆಯನ್ನು ಕುರಿತು ಮಹಾಮನಿಗಳು ಸ್ಪಷ್ಟಪಡಿಸೋದನ್ನು ನಾವು ಕೇಳಿದೆವು. ಜೀವಿಸಬೇಕೆಂಬ ಇಚ್ಛೆ, ಭೋಗಿಸಬೇಕಂತ ಇಚ್ಛೆ, ಅಥವಾ ನಾ ಜ್ಞಾನ ಪಡ್ಕೊಂಡಿನೆಂಬುವ ಇಚ್ಛೆ, ಇವು ಯಾವುವು ಇಲ್ಲದೇ ಇದ್ದರೆ ನಿನಗೆ ಪರಮ ಶಾಂತಿಯ ಆವಿರ್ಭಾವ ಆಗಕ್ಕೆ ಸಾಧ್ಯ ಆಗ್ತದೆ. ಅಥವಾ ವಸ್ತುಗಳ ಮೇಲೆ ಇರಲ್ಪಟ್ಟಂಥ ಪ್ರೀತಿ. ಶಾಸ್ತ್ರ ಏನು ಹೇಳ್ತು ಅಂತಂದ್ರೆ, ವಸ್ತುಗಳ ಮಧ್ಯದಲ್ಲಿ ಇದ್ದುಕೊಂಡೇ ಆ ಪರಮ ಶಾಂತಿಯನ್ನು ನೀವು ಪಡಿಬೇಕು ಅಂತ ಅರ್ಥ. ವಸ್ತು ಬಿಡುವುದಂತ ಅರ್ಥ ಅಲ್ಲ, ವಸ್ತುವನ್ನು ಕುರಿತು ಉಪಯೋಗಿಸುವುದು ಅಂತ ಅರ್ಥ. ಅರ್ಥ ಆಗಂಗಿಲ್ಲ? ವಸ್ತುವನ್ನು ಕುರಿತು ಏನು ಮಾಡಬೇಕು? ಉಪಯೋಗ ಮಾಡಬೇಕಂತ ಅರ್ಥ, ನಕಿ ಉಪಭೋಗ ಮಾಡಬೇಕು. ಉಪಭೋಗಕ್ಕೂ ಉಪಯೋಗಕ್ಕೂ ವ್ಯತ್ಯಾಸ ಇದೆ.
ಅರ್ಥ ಆಗ್ತದ? ಉಪಭೋಗ ಏನು ಮಾಡ್ತದಂದ್ರೆ, ಉಪಭೋಗ ಏನು ಮಾಡ್ತದ ಅಂತಂದ್ರೆ ನಿನಗೆ ವಾಸನಾ ತಯಾರು ಮಾಡಿಸ್ತದೆ. ಉಪಭೋಗ ನಿನಗೆ ಭೋಗ ನಿನಗೇನು ಮಾಡ್ತದಂದ್ರೆ ರೋಗ ತಂದು ಕೊಡ್ತದೆ. ಅರ್ಥ ಆಗ್ತದೆ? ಉಪಯೋಗ ರೋಗ ತಂದು ಕೊಡಂಗಿಲ್ಲ. ಉಪಯೋಗ ವಾಸನಾ ತಯಾರು ಮಾಡಂಗಿಲ್ಲ. ಉಪಭೋಗದಿಂದ ವಾಸನಾ ತಯಾರಾಗ್ತದ, ಉಪಭೋಗ ರೋಗ ತಂದು ಕೊಡ್ತದೆ. ಭೋಗೇ ರೋಗ ಭಯಂ. ಅತೀವ ಭೋಗಿಯಾಗಿತ್ತಪ್ಪ ಅಂದ್ರೆ ಇವನಿಗೆ ರೋಗ ಎಂಬುದು ಅದು ಕಟ್ಟಿದ ಬುತ್ತಿ ಅಂತ ಅರ್ಥ. ಒಂದ್ಸಲ ರೋಗ ಬಂತು ಅಂದ್ರೆ ಇನ್ನೊಂದು 4 ದಿವಸ ಇರಾವ, ಇವಾಗೇ ಹೋಗ್ಬಿಡ್ತಾನೆ. ಶರೀರದ ಪ್ರಯೋಜನ ಏನಾಯಿತು? ಅದಕ್ಕೆ ಅವ್ರು ಹೇಳ್ತಾರೆ, ಹೇ ಮನುಷ್ಯನೇ, ಇನ್ನೂ ಬೇಕು ಬೇಕು ಅಂತ ಬಯಕೆ ಬೇಡ. ಇದ್ದು ವಸ್ತುವನ್ನು ಕುರಿತು ಸರಿಯಾಗಿ ಉಪಯೋಗ ಮಾಡ್ಕೋ. ಜೀವಿಸಬೇಕೆಂಬ ಇಚ್ಛಾ ಬೇಡ. ಯಾಕಂದ್ರೆ ಇದೆಲ್ಲವೂ ಕರ್ಮದ ಆಧೀನದಲ್ಲಿ ಇರೋದ್ರಿಂದ ನನ್ನ ಕರ್ಮ ಯಾವಾಗ ಗತಿಸ್ತದೆಂಬುದು ಹೇಳಕ್ಕೆ ಸಾಧ್ಯವಿಲ್ಲ. ಹಂಗಂತ ತಿಳ್ಕೊಂಡು ಕರ್ಮ ಬಿಡುವುದಿದೇನು? ಇಲ್ಲ. ಮತ್ತೆ ಏನು ಮಾಡಬೇಕು? ಹಂಗಂತ ತಿಳ್ಕೊಂಡು ಕರ್ಮ ಬಿಡುವುದಿದೇನು? ನ ಕಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮ. ಒಂದು ಕ್ಷಣನೂ ಕೂಡ ಕರ್ಮ ಬಿಟ್ಟು ಇರಬಾರ್ದು ಅಂತ ಸ್ಮೃತಿ ಗ್ರಂಥ ಹೇಳ್ಕೊಂಡು ಬರ್ತದೆ. ಮತ್ತೆ ಏನು ಮಾಡಬೇಕು? ಕರ್ಮ ಬಿಡೋ ಹಾಗಿಲ್ಲ, ಕರ್ಮ ನಿತಾಂತ ಮಾಡಲೇಬೇಕು. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಕೇಳಿ. ಯೋಗಸ್ಥ ಕುರು ಕರ್ಮಾಣ ಒಂದು ಕಡೆ ಹೇಳಿದರೆ, ಯೋಗ ಕರ್ಮಸು ಕೌಶಲಂ ಇನ್ನೊಂದು ಕಡೆ ಭಗವಂತ ಹೇಳ್ತಾರೆ. ಇದಕ್ಕೆ ಸರಳವಾದ ಸುಲಭವಾದ ಉತ್ತರ ಅಂತಂದ್ರೆ, ಕರ್ಮ ಮಾಡು, ಅದು ನಿಷ್ಕಾಮ ಕರ್ಮ ಮಾಡು ಅಂತ ಅರ್ಥ. ಏನಾಗ್ತದೆ? ನಾ ಮಾಡಿದ್ದೇನೆ, ನನ್ನಿಂದ ಆಗಿದೆ, ನನಗೆ ಬೇಕು ಅನ್ನುವ ಭಾವ ಕರ್ಮದಿಂದ ಹೋಯ್ತು ಅಂತಂದ್ರೆ ಅದು ಹುರಿದ ಬೀಜಿನ ಹಾಗೆ. ಹುರಿದ ಬೀಜ ಏನಾಗ್ತದ ಅಂತಂದ್ರೆ ಮತ್ತೆ ಅದು ನೀರಾಗ ಹಾಕಿದ್ರೆ ಅದು ಉಬ್ಬುವುದಿಲ್ಲ, ಮೊಳಕೆ ಒಡೋದಿಲ್ಲ, ಮಗದೊಂದು ಇನ್ನೊಂದು ಆಗಂಗಿಲ್ಲ ಅಂತ ಅರ್ಥ. ಹಾಗಾಗಿ ಕರ್ಮ ಹ್ಯಾಂಗಿರಬೇಕು? ನಿಷ್ಕಾಮ ಕರ್ಮ ಆಯಿತು ಅಂತಂದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಯ್ತಂದ್ರೆ ಜ್ಞಾನ ಆಗ್ತದೆ. ಜ್ಞಾನ ಆಯ್ತಂದ್ರೆ ಮೋಕ್ಷ ಆಗ್ತದೆ. ನಿಷ್ಕಾಮ ಕರ್ಮ ಇಲ್ಲದೇ ಇದ್ರೆ ಅದರಿಂದ ವಾಸನಾ ತಯಾರಾಗ್ತದೆ, ಪಾಪ ತಯಾರಾಗ್ತದೆ, ನರಕ ಸಿಗ್ತದೆ, ಹೇಯವಾದ ಜನ್ಮ ಸಿಗ್ತದೆ, ಕೊನೆಗೆ ದುಃಖದಲ್ಲಿ ನೀ ಭಾಜನ ಆಗಬೇಕಾಗ್ತದೆ. ಒಂದೇ ಒಂದು ನಿಷ್ಕಾಮ ಇಲ್ಲದೇ ಇದ್ರೆ ಅದು ಜನ್ಮ ಮರಣಕ್ಕೆ ಕಾರಣೀಭೂತ ಆಗ್ತದೆ. ಈ ಜನ್ಮ ಮರಣದಿಂದ ತಪ್ಪಿಸೋಬೇಕು ಅಂತಂದ್ರೆ ಕರ್ಮ ಬಹಳ ಮುಖ್ಯ. ಒಂದು ಹಂತದಲ್ಲಿ ಜ್ಞಾನ ಮುಖ್ಯ ಇರ್ಬೋದು, ಅದು ಪ್ರಥಮ ಹಂತದಲ್ಲಿ ಅದಕ್ಕೆ ನಿನ್ನ ಏನು ಕಡಿಸಿದಿ, ಏನು ಮಾಡಿದಿ ಭಾಳ ಮುಖ್ಯ ಅಲ್ಲ, ನೀ ಫೌಂಡೇಶನ್ ಹ್ಯಾಂಗೆ ಹಾಕಿದ್ದು ಭಾಳ ಮುಖ್ಯ. ಅರ್ಥ ಆಗ್ತದ? ಏನು ಮುಖ್ಯ? ಹ್ಯಾಂಗೆ ನೀನು ಪಾಯಾನಿ ಹ್ಯಾಂಗೆ ಹಾಕಿದ್ದು ಭಾಳ ಮುಖ್ಯ. ಹಾಗೆ ನೀ ಜ್ಞಾನ ಯಾವಾಗ ಪಡ್ಕೋತಿ, ಹ್ಯಾಂಗೆ ಪಡ್ಕೋತಿ, ಏನು ಪಡ್ಕೋತಿ, ಎಲ್ಲಿಂದ ಪಡ್ಕೋತಿ, ಅದು ಭಾಳ ಮುಖ್ಯ ಅಲ್ಲ, ನಿನಗೆ ಕರ್ಮ ಭಾಳ ಮುಖ್ಯ. ಅದಕ್ಕೆ ಯಾವ ಶಾಸ್ತ್ರ ಕೂಡ ಕರ್ಮ ಸಿದ್ಧಾಂತವನ್ನು ದೂರೀಕರಿಸಿಲ್ಲ. ಆದರೆ ಮಾಡುವ ಬಗೆಯನ್ನು ವಿಚಿತ್ರವಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದೀವಿ ಅಂತ ಅರ್ಥ. ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಿಸಿ ಕೇಶವ. ಹೇ ಭಗವಂತ, ಅಂಥ ಘೋರವಾದ ಕರ್ಮ ಯಾಕೆ ಬಿಟ್ಬಿಡು, ಬೇಡ ಕರ್ಮ ಅಂತ ಅರ್ಜುನ ಅಂದ. ಅಪ್ಪ ಬಿಡಕ್ಕಾಗಂಗಿಲ್ಲ ಹಂಗೆ. ಯೋಗಸ್ಥ ಕುರು ಕರ್ಮಾಣ, ಆ ಪರಮ ತತ್ವವನ್ನು ಹೊಂದುವಕ್ಕೋಸ್ಕರವಾಗಿ ಕರ್ಮವನ್ನು ಮಾಡು ಅಂತ ಭಗವಂತ ಹೇಳ್ತಾನೆ. ಹೆಂಗೆ ಮಾಡಂತ ಹೇಳ್ಯಾನ? ನಿಷ್ಕಾಮ ಕರ್ಮ. ಯೋಗ ಕರ್ಮಸು ಕೌಶಲಂ, ಕುಶಲತೆಯಿಂದ ಮಾಡುವಂತ ಅರ್ಥ, ಬುದ್ಧಿವಂತಿಕೆಯಿಂದ ಮಾಡುವಂತ ಅರ್ಥ. ಚಾಕು ಇದೆಯಪ್ಪ, ಚಾಕು ಇದೆ ಅಂತ ತಿಳ್ಕೊಂಡು ಅದು ಹೊಟ್ಟೆ ಹಾಕೋಕೆ ಬರ್ತದೇನೋ?
ಅದ್ರ ಉಪಯೋಗ ಮಾಡ್ಕೋಬೇಕು. ಇದರದ್ದು ಚಾಕುವಿನ ಉಪಯೋಗ ಮಾಡ್ಕೋಬೇಕು. ತರಕಾರಿ ಹೆಚ್ಚಾಕೋ, ಹಣ್ಣು ಹೆಚ್ಚಾಕೋ, ಮತ್ತೊಂದಕ್ಕೋ ಅದು ಅಪಾಯಕಾರಿಕ್ಕೂ ಬರ್ತದೆ, ಉಪಾಯಕ್ಕೂ ಬರ್ತದೆ. ಯಾವುದು? ನಾವೇನು ಮಾಡಿದೆವು ಅಂತಂದ್ರೆ ಚಾಕುವನ್ನು ಅಪಾಯಕಾರಕ್ಕೆ ಬಳಸ್ತೇವೆ. ಯಾವ ಚಾಕು? ಕರ್ಮ ಎಂಬ ಚಾಕುವನ್ನು ನಾವು ಎದಕ್ಕೆ ಬಳಸ್ತೇವೆ? ಅಪಾಯಕ್ಕೆ ಬಳಸ್ತೇವೆ ಹೊರತಾಗಿ ಉಪಾಯಕ್ಕೆ ಬಳಸಲಿಲ್ಲ. ಏನು ಉಪಾಯ ಅಂತಂದ್ರೆ ಅಂತಃಕರಣ ಶುದ್ಧಿನೇ ಉಪಾಯ. ಬೇರೆ ಯಾವುದರಿಂದ ಅಂತಃಕರಣ ಶುದ್ಧಿ ಆಗಂಗಿಲ್ಲ. ಕತ್ತಲಿ ಹೋಗಬೇಕಾದ್ರೆ ಬೆಳಕೇ ಬೇಕು. ಬೇರೆ ಯಾವುದರಿಂದಲೂ ಕತ್ತಲೆ 100 ಜನ ಒಳ್ಳೆ ಕಸಬಾರ ತಗೊಂಡು ಕತ್ಲೆಲ್ಲ ಗೂಡಿಸ್ತೀವಂದ್ರೆ 100 ಜನ ಆಗ್ತದ. ಬಿಸಿನೀರು ಹೆರಿಸ್ತೀನಿ ಅದಕ್ಕೆ ಓಡಿ ಹೋಗ್ತದಂದ್ರೆ ನೀ ಏನಾರೇ ಉಪಾಯ ಮಾಡು, ಕತ್ತಲಿ ಹೋಗುವುದು ಬೆಳಕಿನಿಂದೆ. ಅರ್ಥ ಆಗ್ತಾ? ಹೇಗೋ ಹಾಗೆ ನೀನು ಅಂತಃಕರಣ ಶುದ್ಧಿ ಆಗಬೇಕು ಅಂದ್ರೆ ನಿನ್ನ ನಿಷ್ಕಾಮ ಕರ್ಮ ಬೇಕು. ನಿಷ್ಕಾಮ ಕರ್ಮ ಶಬ್ದಕ್ಕೆ ಅರ್ಥ ಆಯ್ತಾ? ಏನು ಅರ್ಥ ಆಗ್ತದ? ಆ ಕರ್ಮದಲ್ಲಿ ಏನಿರಬಾರ್ದು ಅಂದ್ರೆ ಇದು ನಾ ಮಾಡಿದ್ದೇನೆ, ಮುಗೀತು, ಗಂಟು ಬಿತ್ತದು, ಅದು ಬಂಧನ ಆಯಿತು. ಇದು ನನ್ನಿಂದೇ ಆಗಿದೆ, ಇದು ನನಗೆ ಬೇಕು. ನಾನು, ನಂದು, ನನಗೆ. ಮತ್ತೊಂದು ಸಲ ಕೇಳಿ. ನಾನು, ನಂದು, ನನಗೆ. ಈ 3 ಕರ್ಮದಲ್ಲಿ ಇಲ್ಲದೆ ಇದ್ರೆ ಅದು ಹುರಿದ ಬೀಜಿನಂತೆ ಅಂತ ಅರ್ಥ. ದಗ್ಧ ಕಣಕನ್ಯಾಯ. ಇದೆಲ್ಲ ನಾನೇ ಮಾಡೀನ್ರಿ ಅಂದ್ರೆ ಮುಗದೇ ಹೋಯ್ತವ. ಇದು ನಂದು, ಇದು ನನಗೆ, ಇದು ನನ್ನಿಂದೇ ಆಗಿದೆ. ಇಂಥ ಭಾವದಿಂದ ನಾ ದೂರ ಇದ್ರೆ ಏನು ಮಾಡಬೇಕಲ್ಲ, ಸುಮ್ಮನೆ ಭಾವನೆಯ ಪರಿವರ್ತನೆ ಮಾಡ್ಕೋಬೇಕು. ಆದ್ರೆ ಕೇಳಂಗಿಲ್ಲ. ಅನಂತ ಜನ್ಮದ ಸಂಸ್ಕಾರ, ವಾಸನ, ಅಭ್ಯಾಸದ ಮೂಲಕವಾಗಿ ಮನುಷ್ಯ ಸಹಜ ಕಲುಷಿತ ಕರ್ಮದಲ್ಲಿ ಪ್ರವೃತ್ತಿ ಆಗ್ತಾನೆ. ಬೇಡಪ್ಪ ಕಲುಷಿತ ಬಿಟ್ಟುಬಿಟ್ಟೆ, ಸುಕರ್ಮ ಮಾಡಿದರೂ ಕೂಡ ಅದರ ಕೂಡ ಭಾವನೆ ತಾಳ್ತಾನೆ, ಇಚ್ಛೆಯ ಭಾವನೆ ತಾಳ್ತಾನೆ. ಬಿಡು, ಕಲುಷಿತ ಕರ್ಮ ಮಾಡಿಲ್ಲ. ಯಾಕೆ? ಸತ್ಸಂಗದ ಪ್ರಭಾವ, ಅಧ್ಯಾತ್ಮದ ಪ್ರಭಾವ, ಹಿಂದಿನ ಜನ್ಮದ ಸುಕೃತ ಮೂಲಕವಾಗಿ ಕಲುಷಿತ ಕರ್ಮ ಬದಿಗೊತ್ತ ಸುಕರ್ಮ ಮಾಡ್ಯಾನ ಅಂತ ತಿಳ್ಕೊಳ್ರಿ. ಸುಕರ್ಮ ಮಾಡಿದರೂ ಕೂಡ ಅದ್ರಾಗ ಮತ್ತೇನು ಬೆರೆಸ್ದ? ನಾನು ಎಂಬುದನ್ನು ಬೆರೆಸ್ದ. ಬೇಡ, ನಾನು ಎಂಬುದನ್ನು ಬೆರೆಸಿದಾಗ ಆ ಕರ್ಮ ಭೋಗಮಯ ಆಗ್ತದೆ, ನಕಿ ಯೋಗಮಯ. ಅರ್ಥ ಆಗ್ತದ? ಆ ಕರ್ಮದಲ್ಲಿ ನಾನು, ನನ್ನದು, ನನಗೆ ಅಂತ ಬರೆಸಿದ್ರೆ ಆ ಕರ್ಮಕ್ಕೆ ಏನಂತ ಕರೀತಾರೆ? ಕರ್ಮ ಭೋಗ ಅಂತ ಕರೀತಾರೆ. 2 ಶಬ್ದಿವೆ. ಒಂದು ಕರ್ಮ ಭೋಗ, ಮತ್ತೊಂದು ಕರ್ಮ ಯೋಗ. ಮನುಷ್ಯನೇ ಕರ್ಮ ಯೋಗದಲ್ಲಿ ನೆಲೆ ನಿಲ್ಲಬೇಕು ಅಂದ್ರೆ ಭಾಳ ಹುಷಾರಿಂದ ಕರ್ಮ ಮಾಡಬೇಕು ಅಂತ ಅರ್ಥ. ಎಷ್ಟು ಹುಷಾರಿ ಅಂತಂದ್ರೆ ಅದು ಹೇಳಾಕ ಅಸಾಧ್ಯ. ಎಷ್ಟು ಹುಷಾರಿ ಅಂದ್ರೆ ಅದು ಹೇಳಾಕ ಅಸಾಧ್ಯ. ಯಾಕೆಂದ್ರೆ ಕರ್ಮಾನು ಬಂಧೀನಿ ಮನುಷ್ಯ ಲೋಕೆ. ನಮಗೆ ಈಗ ಚಂದಿರ್ಬೋದು, ಈಗ ಚೆನ್ನಾಗಿರ್ಬೋದು, ಈಗ ಸೌಲಭ್ಯ ಇರ್ಬೋದು, ಸುಖ ಇರ್ಬೋದು, ನೆಮ್ಮದಿ ಇರ್ಬೋದು. ಯಾಕೆ? ಹಿಂದಿನ ಕರ್ಮ ಒಳ್ಳೇದಿದೆ, ಅದಕ್ಕೆ ಇವಾಗಿದೆ. ಇಂದಿನ ಕರ್ಮ, ಹಿಂದೆ ಮಾಡಿದ ಕರ್ಮವು ಇಂದ ಉಣ್ಬೇಕಾತ್ಮ, ಇಂದ ಮಾಡಿದ ಕರ್ಮವು ಮುಂದೆ. ಈಗ ಆರಾಮಿದೇವ್ರಿ, ಏನನ್ನ ಹ್ಯಾಂಗಾರ ಇರಲಿ ಬಿಡಿ ಅಂತ ಅಲ್ಲ. ಸರಿ, ಮುಂದಂದು ಹೇಳು. ಇವಾಗೇನು ಸರಿಯಪ್ಪ, ನಿನಗೇನು ಇದಮಿಥ್ಯಮಂತ ಜ್ಞಾನ ಆಗಿ ಮುಕ್ತ ಆಗೋದು ಕಷ್ಟ ಸಾಧ್ಯ ಇದೆ. ಹಾಗಾಗಿ ಮುಂದಿನಕ್ಕೋಸ್ಕರವಾಗಿ ಈಗ ಕರ್ಮ ಹ್ಯಾಂಗೆ ಮಾಡಬೇಕಂದ್ರೆ ಹುಷಾರಿಂದ ಮಾಡಬೇಕು ಅಂತ ಅರ್ಥ. ಹುಷಾರ್ ಶಬ್ದಕ್ಕೆ ಅರ್ಥ ಏನಿದೆ? ಏನಂತ ನಾ ಹೇಳ್ತಾ ಇದ್ದೀನಿ, ಕರ್ಮ ಮಾಡಬೇಕಾದ್ರೆ ಹುಷಾರಿಂದ ಮಾಡಬೇಕಂತ ಹೇಳಿದೆ. ಏನು ಎಚ್ಚರ, ಏನು ಹುಷಾರಿ? ಹಾಂ, ಅದ್ರಾಗ ಕಾಮನೇ ಬೇಡ ಅಂತ ಅರ್ಥ. ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮಕ್ಕೆ ಭಗವಂತ ಗೀತೆಯಲ್ಲಿ ತ್ಯಾಗಿ ಅಂತ ಹೇಳ್ಯಾನ.
ಕರ್ಮ ಬಿಟ್ಟವನಿಗೆಲ್ಲ. ಬಹಳ ಸುಂದರವಾದ ಶಬ್ದ ಕೇಳಿ. ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋ ಹಿ ಕರ್ಮಣ ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ ಕರ್ಮಣ. ಲೋಕಮಾನ್ಯ ತಿಳಕರು ಈ ಶ್ಲೋಕವನ್ನು ಮುಂದಿಟ್ಟುಕೊಂಡು, ಲೋಕಮಾನ್ಯ ತಿಳಕರಿಗೆ ಈ ಶ್ಲೋಕ ಭಾಳ ಇಷ್ಟ ಅಂತ. ಅದರ ಅರ್ಥ ನಾನು ನಿಮ್ಗೆ ಹೇಳ್ತೀನಿ. ಈ ಶ್ಲೋಕ ಲೋಕಮಾನ್ಯ ತಿಳಕರಿಗೆ ಭಾಳ ಅಭಿಷ್ಟ ಅಂತ. ಅಭಿಷ್ಟ ಅಂದರೆ ಭಾಳ ಪ್ರೀತಿ ಅಂತ ಈ ಶ್ಲೋಕದ ಬಗ್ಗೆ. ಅದಕ್ಕೆ ಆ ಭಗವದ್ಗೀತೆಗೆ ಅವರು ಕರ್ಮರಹಸ್ಯ ಗ್ರಂಥ ಅಂತ ಇಟ್ಟುಬಿಟ್ರು. ಭಗವದ್ಗೀತೆ ಅಂತ ಕರೆದಿಲ್ಲ ಅವರು. ಆ ಭಗವದ್ಗೀತೆಗೆ ಏನು ಹೆಸರಿಟ್ಟರು ಲೋಕಮಾನ್ಯ ತಿಳಕರು? ಕರ್ಮ ರಹಸ್ಯ ಅಂತ ಹೆಸರಿಟ್ಟರು. ಇಲ್ಲಿವರೆಗೆ ಅದ್ರಾಗ ಬರ್ಕೊಂಡು ಬಂದಾರ. ಲೋಕಮಾನ್ಯ ತಿಳಕರದು ಎಲ್ಲ ವಿಚಾರ ಎಲ್ಲಿ ಬಂತು ಅಂದ್ರೆ ಜೈಲ್ನಾಗಿದ್ದಾಗ. ಜೈಲಿಗೆ ಯಾಕೆ ಹೋದರು? ಕೊಲೆ ಮಾಡಿ ಹೋದ್ರ, ಕಳ್ತನ ಮಾಡಿ ಹೋದ್ರ, ಏನು ಮಾಡಿ ಹೋದ್ರು? ಮತ್ತು ಅವರು ಪರಾರ್ಥಕ್ಕೋಸ್ಕರವಾಗಿ, ಯಾವುದು ಪರಾರ್ಥಕ್ಕೋಸ್ಕರವಾಗಿ ಮಾಡಲ್ಪಟ್ಟಂಥ ಕರ್ಮ ಇದೆ ಅದು ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ, ಅದು ನಿನಗೆ ಕೀರ್ತಿಯನ್ನು ಉಂಟು ಮಾಡ್ತದೆ, ಅದು ನಿನಗೆ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ. ಯಾವ ಕರ್ಮ? ಪರಾರ್ಥ ಕರ್ಮ. ಪರಾರ್ಥ ಅಂದ್ರೇನು? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಯಜ್ಞಾರ್ಥಾತ್ ಯಜ್ಞೋ ವೈ ವಿಷ್ಣು ಶ್ರುತೇರಾರ್ಥ ಶಿವ. ಭಗವಂತನಕ್ಕೋಸ್ಕರವಾಗಿ ಮಾಡಿದ್ದೇನೆ ಅಂತ ಭಾವನೆ ನಿನಗಿತ್ತು ಅಂತಂದ್ರೆ, ಈ ಲೋಕಕ್ಕೋಸ್ಕರವಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಪರಾರ್ಥ ಭಾವನೆ ಇದ್ರೆ ತಮಗೆ ಗುರುತಿರಬೇಕು. ಇಡೀ ಲಂಕಾನೇ ಸುಟ್ಟು ಬೆಂಕಿ ಮಾಡಿಬಿಟ್ಟ. ಯಾರು? ಮಾತಾಡ್ರಿ, ಯಾರು? ಹನುಮಂತ. ಈಗ ನೀವು ಹೇಳ್ರಿ, ಹನುಮಂತನಿಗೆ ಪಾಪ ಬಂತೋ ಏನು ಪುಣ್ಯ ಬಂತೋ? ಯಾಕೆ? ಲಂಕಾ ಸುಟ್ಟು ಬಿಟ್ಟ. ಎಷ್ಟೋ ರಾಕ್ಷಸ ಸುಟ್ಟು, ಎಷ್ಟೋ ಪ್ರಾಣಿಗಳು ಸುಟ್ಟು ಹೋದು, ಎಷ್ಟೋ ಗಿಡ ಮರ ಸುಟ್ಟು ಹೋದು. ಹನುಮಂತನಿಗೆ ಪಾಪ ಬಂತು ಪುಣ್ಯ ಬಂತು? ಯಾಕೆ ಸುಮ್ಮನೆ ಅದ್ರಲ್ಲ? ಪುಣ್ಯ ಹೆಂಗೆ ಪುಣ್ಯ ಬಂತು ಅವನಿಗೆ? ಅಕಸ್ಮಾತ್ ನೀವು ಸುಟ್ರೆ ಯಾಕೆ? जो कर्म, लक्ष्य कोड़ी, जो कर्म भगवान के वास्ते है, जो कर्म भगवान का है, जो कर्म भगवान के लिए करता है वह परार्थ कर्म है. ಇನ್ನೊಂದ್ಸಲ ಕೇಳಿ. ಯಾವ ಕರ್ಮವು ಭಗವಂತನ ಸಲುವಾಗಿ ಮಾಡ್ತಾನ, ಭಗವಂತಂದೇ ಅಂತ ತಿಳ್ಕೊಂಡು ಮಾಡ್ತಾನ, ಭಗವಂತನಿಗಾಗಿ ಮಾಡ್ತಾನ, ಅದಕ್ಕೇನಂತಾರ? ಪರಾರ್ಥ ಕರ್ಮ. ಯಜ್ಞಾರ್ಥ ಕರ್ಮ ಅಂತ, ಯಜ್ಞಾರ್ಥ ಕರ್ಮ ಅಂತ ಕರೀತಾರೆ. ಯಹ ಕಾಮ್ ಭಗವಾನ್ ಕಾ ಹೈ ಅಂತ, ಈ ಕೆಲಸ ಭಗವಂತನು ಅಂತ ತಿಳ್ಕೊಂಡಿದ ಯಾರು? ಹನುಮಂತ. ಹಾಗಾಗಿ ಹನುಮಂತನಿಗೆ ನಕಿ ಪಾಪ ಹೈ ನಕಿ ಪುಣ್ಯ. ಅದಕ್ಕೆ ಅವನ ದೇವರಾದ. ಕರ್ಮದ ನಿಲವನ್ನು ತಿಳ್ಕೋಬೇಕು ಅಂದ್ರೆ ಭಾಳಷ್ಟು ಕಷ್ಟ ಸಾಧ್ಯ ಎಂಬ ಮಾತನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ತಿಳಿತಾ ಇವತ್ತಿನ ಒಂದು ಶ್ಲೋಕ, 4ನೇ ಶ್ಲೋಕವನ್ನು, ಸೂತ್ರವನ್ನು ನಾವು ಚಿಂತನೆ ಮಾಡೋಕ್ಕೆ ಹೊರಟಿದ್ದೆವು. 4ನೇ ಶ್ಲೋಕವನ್ನು ತಾವು ಹಾಳಿದ್ರೆ ನೋಡ್ತಾ ಇದ್ದೀವಿ. ಕೋಸೌ ಕಾಲೋ ವಯಂ ವಯಃ ಕಿಂ ವಾ ಯತ್ರ ದ್ವಂದ್ವಾನಿ ನೋ ನೃಣಾಂ ತಾನ್ಯುಪೇಕ್ಷ್ಯ ತತಃ ಪ್ರಾಪ್ತವರ್ತಿ ಸಿದ್ಧಿ ಮಾಪ್ನುಯಾತ್. ನಿನಗೆ ಮೋಕ್ಷ ಆಗುತ್ತದೆ. ಸಿದ್ಧಿ ಮಾಪ್ನುಯಾತ್ ಅಂದ್ರೆ ನಿನಗೆ ಮೋಕ್ಷ ಆಗುತ್ತದೆ. ಕೊನೆಯ ಶಬ್ದ ಇದೆ ನೋಡ್ರಿ. ನಿನಗೇನಾಗ್ತದ? ಸಿದ್ಧಿ ಮಾಪ್ನುಯಾತ್ ಅಂದ್ರೆ ನಿನಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ, ನಿನಗೆ ಶಾಂತಿ ಪ್ರಾಪ್ತಿ ಆಗುತ್ತದೆ ಅಂತ ಅರ್ಥ. ಯಾವಾಗ ಎಂಬುದನ್ನು ವಿಚಾರ ಮಾಡಬೇಕು. ನಿನಗೆ ಶಾಂತಿ ಯಾವಾಗ ಪ್ರಾಪ್ತಿ ಆಗ್ತದೆ, ನಿನಗೆ ಮೋಕ್ಷ ಯಾವಾಗ ಪ್ರಾಪ್ತಿ ಆಗ್ತದೆ ಅಂತ
ವಿಚಾರವೇ ಈ ಶ್ಲೋಕದ ಅಭಿಪ್ರಾಯವಿದೆ ಅಂತ ಅರ್ಥ. ಮೊದಲನೇ ಶಬ್ದ ನೋಡಿ, ನಾವು ಎಷ್ಟು ಮೂಢತನ ನಮ್ಮಲ್ಲಿದೆ, ಎಷ್ಟು ಅವಿದ್ಯಾ ಅಂಧಕಾರ ನಮಗೆ ಆವರಿಸಿಕೊಂಡಿದೆ ಎಂಬುದನ್ನು ಈ ಶ್ಲೋಕದ ಮೇಲೆ ನಾವು ತಿಳ್ಕೋಬೇಕಾಗ್ತದಂತ ಅರ್ಥ. ಕೋಸೋ ಅಂದ್ರೆ ಕಹ ಅಂದರೆ ಯಾವುದು ಅಂತ ಅರ್ಥ ಆಯಿತು. ಕೋ ಅಸೌ ಅಂತಂದ್ರೆ ಏನು ಶಬ್ದ ಇದೆ ಅದು? ಕೋ ಅಸೌ ಶಬ್ದ ಇದೆ. ಎಲ್ಲ ಸೇರಿದಾಗ ಏನಾಗ್ತದೆ? ಕಹ ಅಂತ ಆಗ್ತದೆ. ಕಹ ಅಂದರೆ ಯಾವುದು ಅಂತ ಅರ್ಥ. ಕಾಲೌ, ಕಾಲೋ ಅಂದ್ರೆ ಕಾಲಹ, ಯಾವುದು ಕಾಲ ಅಂತ ಇದಕ್ಕೆ ಅರ್ಥ ಆಯ್ತು. ಯಾವುದು ಕಾಲ? ಗುಳಿ ಕಾಲ, ರಾಹು ಕಾಲ, ಯಮಗಂಟಕ ಕಾಲ, ಬ್ರಾಹ್ಮಿ ಕಾಲ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ರಾತ್ರಿ ಕಾಲ, ಏನು ಮಹಾಕಾಲ? ಯಾವ ಕಾಲ? ಕಾಸೋ ಕಾಲ. ಇದೆಲ್ಲವು ಯಾವಾಗಪ್ಪ ಅಂದ್ರೆ ಯಾವನಲ್ಲಿ ಗುಣಗಳು ತಾಂಡವಾಡ್ತಾವಲ್ಲ, ಯಾವ ಗುಣ? ಸತ್ವ ರಜ ತಮ ಗುಣಗಳ ತಾಂಡವ ಯಾವನಲ್ಲಿ ಆಡ್ತಾವ ಅವ ಕಾಲ, ಅವನಿಗೆ ಕಾಲ. ನಿಸ್ತ್ರೈ ಗುಣ್ಯೆ ಪತಿ ವಿಚರತಾಂ ಕೋ ವಿಧಿ ಕೋ ನಿಷೇಧ. ಗುಣಾತೀತನಾದ ಅವನಿಗೆ. ಅದಕ್ಕೆ ಹೇ ಜನಕ, ನೀ ಯಾರು? ನೀನು ಗುಣಾತೀತನು. ನಾವು ನಮಗೆ ನಮ್ಮ ಮಾತಿನ ನಮ್ಮ ನಗೆ ಬರ್ತದೆ. ಸಾಮಾನ್ಯ ನೋಡಿ, ನೀವು ನಗಬೇಕಂತ ಅರ್ಥಲ್ಲ, ಅದು ಒಳಗೆ ಹಂಗೆ ಮಾಡಿಸ್ತದೆ. ಯಾಕೆ? ನಾವು ಇಲ್ಲಲ್ಲ. ಯಾಕೆ ನಾವು ಹಂಗಿಲ್ಲಲ್ಲ? ಏನಿಲ್ಲ, ಗುಣಾತೀತರ ಅಲ್ಲಲ್ಲ ಅಂತ ನಗಸ್ತದದು ಅಂತ ಅರ್ಥ. ಸಹಜ ಪ್ರಕೃತಿಯ ಧರ್ಮ ಇದೆ ಅದು. ಅದು ಇತ್ತ ನಗೆನೇ ಬರಂಗಿಲ್ಲ ಅದು. ಹಂಗಂತ ನಗ ಬಿಟ್ರಿ ಮತ್ತೆ ತಡೆಯಿದೆ ಅಂತ ತಿಳ್ಕೊಂಡು ಹಂಗೆ ಮಾಡೋದು, ನಟನೆ ಮಾಡೋದಲ್ಲದು. ಮುಂತಾದ ಕಥೆ ಏನಿದೆ, ಬ್ರಾಹ್ಮಿ ಕಾಲ, ಮಧ್ಯಾಹ್ನ ಕಾಲ, ಹಾಗ ಹೀಗಂತೇನು ಕಾಲದ ಪ್ರಭೇದ ನಾವೇನು ಮಾಡಿದೆವು ಎಲ್ಲವೂ ದಾಟಿ ನಿಂತಿರ್ಬೇಕಂತ ಅವನಿಗೆ ಹೇಳ್ತಾನೆ. ನೀ ಹಿಂಗೆ ದಾಟಿ ನಿಂತವನಪ್ಪ, ಅದಕ್ಕೆ ನೀ ಮುಕ್ತಿ ಪಡೆದಿದ್ದಿ, ನೀ ಎಲ್ಲ ದಾಟಿ ನಿಂತವನು. ಅದು ನಮಗೆ ಹ್ಯಾಂಗೆ ಅನ್ವಯ ಆಗ್ತದೆ ಅಲ್ಲ? ಅದು ಅವನಿಗೆ ಹೇಳ್ತದನ. ಯಾರಿಗೆ? ಹೇ ಜನಕ, ನೀನು ಎಲ್ಲ ಮೀರಿ ನಿಂತವನಪ್ಪ, ನೀನು ಕಾಲಾತೀತನು ಅಂತ ಹೇಳಿದೆ. ನಮಗೆ ಹ್ಯಾಂಗೆ ಅನ್ವಯ ಆಗ್ತದೆ? ಕಾಲು ನೋಡಿ ಹೋಗಲೇಬೇಕಾಗ್ತದೆ, ರಾವು ಕಾಲದಾಗ ಹೋಗಲೇಬಾರ್ದತ್ತ. ಹಾಗೆ ಹೀಗೆ ಹೊಂಟೇವಪ್ಪ, ಹೋಗ್ಬೇಕಾದ್ರೆ ಊರಿಗೆ ಹೋದ್ರು, ಊರಿಗೆ ಹೊಂಟೇವಪ್ಪ, ಯಾರೋ ಕೇಳಿದ್ರು ಎಲ್ಲಿ ಹೊಂಟ್ರಿ ಅಂತ, ಅಡ್ಡಬಾಯಿ ಹಾಕಿಬಿಟ್ರ್ಯಾ ಅಂತ ಅಂದ್ಬಿಟ್ರೆ. ಎಲ್ಲಿ ಹೊಂಟ್ರಿ ಅಂತ ಕೇಳಿದವ, ಏನಂತೇವೆ ಅದಕ್ಕೆ? ಅಡ್ಡಬಾಯಿ ಹಾಕಿದೆ ಅಂತ. ಆಯ್ತಪ್ಪ, ಅಡ್ಡಬಾಯಿ ಹಾಕಿದೆ. ಯಾರು ಅಡ್ಡಬಾಯಿ ಹಾಕಲಿಲ್ಲ ಅಂತ ತಿಳ್ಕೊಳ್ರಿ, ಹೋಗಿ ಆಟೋದಾಗ ಕುಂತ ಎಲ್ರಿ ಅಂತ ಕೇಳ್ತಾನ. ಅಡ್ಡಬಾಯಿ ಹಾಕ್ದಿರ್ತಾರೆ, ಇಳಿತೀನಿ ಅಂತ ಇಳಿತೀವೇನು? ಅವ ಏನು ಮಾಡ್ತಾನ? ಎಲ್ರಿ ಅಂತ ಕೇಳ್ತಾನ. ಅಲ್ಲಿ ಒಂದು ಬಸ್ದಾಗ ಕೇಳ್ತಾನೆ, ಎಲ್ರಿ ಅಂತ ಕೇಳ್ತಾನ. ಕೇಳಲ್ ಬಸ್ಸಿನವ ಏನೋ ಎಲ್ಲಿ ಅಂತ ಹೇಳೋಣ, ನಾನು ಅಡ್ಡಬಾಯಿ ಹಾಕ್ತೀನಿ ಅಂತಂತೀರೇನು? ಆಟೋದವ ಕೇಳಲೇಬೇಕಾಗ್ತದೆ, ಮುಂದೆ ಬಸ್ನಾಗ ಕೇಳಬೇಕಾಗ್ತದೆ. ಎಲ್ಲಿ ಅಂತ ಕೇಳಬೇಕು, ಹೇಳಲೇಬೇಕು ನೀವು. ಅದು ಅಡ್ಡಬಾಯಿ ಆಗ್ತದೆ. ಈಗ ಮುಂದೆ ಬೆಕ್ಕ ಅಡ್ಡ ಹೋಯ್ತು ಅಂದ್ರೆ, ಮುಂದೆ ಯಾರ್ಯಾರು ಕಸ ಹೊಡಿತಿದ್ರಂದ್ರೆ, ನಾವು ಹೊಂಟೇವಂತ ಕಸ ಹೊಡಿತ ತಡೆ ಅವ್ರು ಮುಗಿಲಿ ಆಮೇಲೆ ಹೋಗೋಣ ಅಂತೀವಿ. ಹೀಗೆ ನಾನಾ ರೀತಿಯ ಅಪಶಕುನ ಅವನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಾರ. ನಾವು ಹೋಗ್ಬೇಕಾದ್ರೆ ಸನ್ಯಾಸಿ ಮುಖ ನೋಡಿ ಹೋದ್ರೆ ನಮ್ಗೆ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರ. ಬರ್ಕೊಂಬಂದ ಶಕುನಿ ಶಾಸ್ತ್ರದಲ್ಲಿ ಸನ್ಯಾಸಿಗಳನ್ನು ನೋಡಿದ್ರೆ ನಮ್ಮ ಕೆಲಸ ಆಗೋದಿಲ್ಲ ಅಂತ ಹೇಳ್ಕೊಂಬಂದಾರಪ್ಪ. ಏನು ಮಾಡ್ತೀರಿ? ಶ್ರುತಿ ಏನು ಹೇಳ್ತು ಅಂತಂದ್ರೆ, ಸಾಧು ದರ್ಶನಂ ಪುಣ್ಯಂ ಅಂತ ಹೇಳ್ತು. ಏನಂತ ಹೇಳ್ತು? ಸಾಧು ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ಸಂಭಾಷಣಂ ಕೋಟಿ ತೀರ್ಥಂ, ವಂದನಂ ಮೋಕ್ಷ ಸಾಧನಂ ಅಂತ ವ್ಯಾಸ ಭಗವಾನರು ಹೇಳ್ಕೊಂಡು ಬಂದಿದ್ದಾರೆ ಅಂತ. ಸಾಧು ಸಮಾಗಮನಾದಿಗಳಿಂದ ಸಾಧಿತವಾಗೋದು ಪುಣ್ಯದ ವೃಂದ ಅಂತ ನಿಜಗುಣ ಹೇಳ್ಕೊಂಡು ಬಂದಿದ್ದಾರೆ.
ಅದಕ್ಕೆ ಮನುಷ್ಯನೇ ಇವೆಲ್ಲವನ್ನು ಪ್ರಥಮ LKG UKG ಇದ್ದಂಗೆ ಅದು ದಾಟು. ಏನು ಕಾಲದ ಪ್ರಭೇದ ಆಗಲಿ, ಶಕುನಿಗಳ ಪ್ರಭೇದ ಆಗಲಿ, ಕನಸಿನ ಪ್ರಭೇದ ಆಗಲಿ, ಇವೆಲ್ಲವನ್ನು ಮೂಢತನವನ್ನು ದಾಟಿ ನಿಲ್ಲು. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ನಿಸ್ತ್ರೈಗುಣ್ಯೆ ಪತಿ ವಿಚರತಾಂ ಕೋ ವಿಧಿ. ವಿಧಿ ಅಂದ್ರೆ ಹೀಗೆ ಮಾಡಬೇಕು ಅಂತ ಏನಂದ್ರೆ ವಿಧಿ ಅಂತ ಕರೀತಾರೆ. ಈಗ ಪೂಜಾ ಕುಂಡಿರ್ಬೇಕಪ್ಪ ಅಂದ್ರೆ ಯಾವ ಕಡೆ ಮುಖ ಮಾಡಿಕೊಂಡಿರ್ಬೇಕು? ದಕ್ಷಿಣಕ್ಕೆ. ಹಾಂ, ನಾವು ಒಪ್ಪಂಗಿಲ್ಲ ಮನಸ್ಸು ನಮ್ಮದು. ಅದು ಪೂರ್ವಕ್ಕೆ ಕೊಂಡಿರ್ಬೇಕು. ಪೂರ್ವಕ್ಕೆ ಜಾಗ ಇಲ್ಲಾಂದ್ರೆ ಉತ್ತರಕ್ಕೆ ಕೊಂಡಿರ್ಬೇಕು, ಇಲ್ಲಾಂದ್ರೆ ದಕ್ಷಿಣಕ್ಕೆ. ಹಿಂಗೇನು ಇದಕ್ಕೆ ವಿಧಿ ಅಂತ ಕರೀತಾರೆ ಅಂತ ಅರ್ಥ. ಅದಕ್ಕೆ ಅವರು ಹೇಳ್ತಾರೆ ಈ ಗುಣವನ್ನು ದಾಟಿದವನಿಗೆ ಯಾವ ವಿಧಿ? ಕೋ ವಿಧಿ ಕೋ ನಿಷೇಧ ಅಂದರೆ ಯಾವುದು ಬಿಡುವುದು, ಯಾವುದು ಹಿಡಿಯುವುದು ಎಂಬುದು ಪ್ರಭೇದವೇ ಇಲ್ಲ. ಅದಕ್ಕೆ ಕಾಲಹ ಒಂದರ್ಥ. ಇನ್ನೊಂದು ಅರ್ಥ ಬಲ್ಲವರು ಇದಕ್ಕೆ ಹೇಳ್ತಾರೆ, ಅವನ ವಿಷಯದಲ್ಲಿ ಮೃತ್ಯುವಿನ ಕೆಲಸಿಲ್ಲ. ಮೃತ್ಯು ದೇವತೆಗೆ ಒಂದು ಹೆಸರಿದೆ, ಏನಂತ? ಕಾಲ ಅಂತ. ಮೃತ್ಯು ಯಮನಿಗೆ ಒಂದು ಹೆಸರಿದೆ, ಏನಂತ? ಕಾಲ. ಗುಣಾತೀತನಿಗೆ ಕಾಲ ಏನು ಮಾಡಬಲ್ಲ? ಗುಣಾತೀತನಿಗೆ ಕಾಲ ಅಂದ್ರೆ ಯಮ ಏನು ಮಾಡಬಲ್ಲ? ಈಗ ನೀವು ಹೇಳ್ರಿ, ಯಮನ ಪಾಶದಿಂದ ನಾವು ಪಾರಾಗಬೇಕು, ನಾವೇನು ಮಾಡಬೇಕು? ಎಷ್ಟು ಕಷ್ಟ ಇಲ್ಲ ಗುಣಾತೀತ ಆಗೋದು. ಬೇಡ, ಒಂದು ಉಪಾಯ ಹೇಳ್ತೀನಿ ಕೇಳಿ. ಗುಣಾತೀತ ಆಗೋದು ಅಷ್ಟು ಸುಲಭ ಅಲ್ಲ. ಯಮ ಪಾಶದಿಂದ ನಾನು ಯಮನನ್ನು ಸುದ್ದಿಗೆ ಬರಬಾರ್ದಂದ್ರೆ ಏನು ಮಾಡಬೇಕಂಬುದನ್ನು ಆಚಾರ್ಯ ಹೇಳ್ತಾರೆ, ಶಂಕರಾಚಾರ್ಯ ಹೇಳ್ಕೊಂಡು ಬಂದಿದ್ದಾರೆ. ಭಗವದ್ಗೀತಾ ಕಿಂಚಿತ ಅಧೀತ ಅಂದ್ರೆ ಭಗವದ್ಗೀತೆ ಸ್ವಲ್ಪ ಓದಬೇಕಂತ. ನಿಮಗೆ ಭಾಳ ಓದ್ರಿ, ಆಗದಿದ್ರೆ ಏನು ಮಾಡ್ತೀನಿ ಅಂತ ಸ್ವಲ್ಪರೇ ಓದ್ರಿ, ಶ್ಲೋಕಾರ್ಧೇನ ಅರ್ಧ ಶ್ಲೋಕರೇ ಓದ್ರಿ. ಗಂಗಾ ಜಲ ಲವ ಕಣಿಕಾ ಪೀತ್ವ ಅಂದ್ರೆ ಗಂಗಾ ಜಲ ಒಂದು ಹನಿಯರಿ ಕುಡೀರಿ ಅಂತ. ಭಗವದ್ಗೀತಾ ಕಿಂಚಿತದೀತ ಗಂಗಾ ಜಲಲವ ಕಣಿಕಾ ಪೀತ್ವ ಸುಕೃದಪಿ ಏನ ಮುರಾರಿ ಸಮರ್ಚ್ಯ ಅಂದ್ರೆ ಎಡಬಿಡದ ಹಂಗ ಭಗವಂತನ ಸ್ಮರಣೆ ಮಾಡ್ರಿ. ಯಮೇ ನ ತಸ್ಯ ಕುರತೆ ಚರ್ಚ. ಯಮ ಅವನು ಸುದ್ದಿಗೆ ಬರಂಗಿಲ್ಲ. ಯಮೆ ಅಂದರೆ ಯಮ ನ ತಸ್ಯ ಕುರತೆ ಚರ್ಚ. ಯಾಕೆ? ತಾವು ಮಾರ್ಕಂಡೇಯನ ಕಥೆ ಕೇಳಿರಿ, ಇನ್ನು ಸಂತ ಮಹಾಂತ ಶರಣರ ಕಥೆ ತಾವು ಕೇಳಿರಿ. ಬಹಳಷ್ಟು ಮುಖ್ಯ ಸಾಧನೆ ಅಂತಂದ್ರೆ ಭಗವಂತನ ಸ್ಮರಣೆ ಅಂತರ್ಥ. ಯಾವ ಮಾಡ್ತಾನ ಅದಕ್ಕೆ ಕಾಸೌ ಕಾಲ. ಈಗ ಜನಕ ಭಗವಂತನ ಸ್ಮರಣೆ ಮಾಡ್ದೇನು, ಅವನಿಗೆ ಯಮನ ಪಾಶ ಬೀಳಲಿಲ್ಲ, ಏನು ಮಾಡ್ದ? ಹಂಗಾದ್ರೆ ಗಂಗಾ ಜಲ ಕುಡ್ದೇನು, ಭಗವದ್ಗೀತಾ ಓದ್ದೇನು? ಜನಕನಿಗೆ ಯಮನ ಪಾಶದಿಂದ ಬಿಡುಗಡೆ ಹೇಗಾಯಿತು? ಅವನೇ ಭಗವಂತನ ಸ್ವರೂಪ ಆದಾಗ. ಅವನೇ ಏನಾದಾಗ ಭಗವತ್ ಸ್ವರೂಪ ಆದಾಗ ಭಗವಂತನಿಗೆ ಹ್ಯಾಂಗೆ ತಾನೇ ಯಮನ ಭಯ ಇರ್ತದ? ಯಮನೇ ಅವನಿಗೆ ಹೆದರ್ತಾನೆ. ಮೃತ್ಯುರ್ಧಾವತಿ ಪಂಚಮ ಅಂದ್ರೆ ಮೃತ್ಯು ದೇವತೆ ಕೂಡ ಅವನನ್ನು ಕುರಿತು ಹೆದರ್ತದ ಅಂತ ಅರ್ಥ. ಈಗ ಒಂದನೇ ಸಂಗತಿ ಐತಿ, ಎರಡನೇದು ಕೇಳಿ. ಕಹ ಅಂತ ಅಥವಾ ಕಾಸು ಅನ್ನೋದು ವಯ ಕೂಡ ಹಚ್ಚಬೇಕು. ಕಹ ಕಾಲ ಕಹ ವಯ. ಸಹಜ ಕೇಳ್ತೀನಿ, ವಯಸ್ಸು ಎಷ್ಟ್ರಿ ಅಂತ ಕೇಳ್ತಾರೆ. ನನಗಂತೂ ಭಾಳ ಜನ ಕೇಳ್ಯಾರ. ಏನಂತ? ನಿಮ್ಮ ವಯಸ್ಸು ಎಷ್ಟ್ರಿ? ಎದಕ್ಕೆ ವಯಸ್ಸ?
ಎದರದ ಬರ್ತಡೆ? ಎದರ ಬರ್ತಡೆ? ಅರ್ಥಾತ್ ನಿನಗೆ ವಯಸ್ಸಿಲ್ಲ, ನಿನಗೇನಿಲ್ಲ, ನಿನಗೆ ಬರ್ತಡೇ ಇಲ್ಲ, ಹುಟ್ಟಹಬ್ಬ ನಿನಗಿಲ್ಲ. ಯಾಕೆ? ಹಾಂ, ನೀನು ಹುಟ್ಟೇ ಇಲ್ಲ ಅಂದ್ರೆ ಮತ್ತೆ ಸಾಯೋದೆಲ್ಲಿ ಬಂತು? ನೀವು ಹುಟ್ಟೇ ಇಲ್ಲಲ್ಲ, ನೀನು ಮತ್ತು ನಿನಗೆ ಯಾಕೆ ಹುಟ್ಟಹಬ್ಬ? ನಾವು ಇನ್ನೂ ದೇಹದ ಮೇಲೆ ಇದೇವ ಅಂತ ಅರ್ಥ, ಇನ್ನೂ ನಾವು ದೇಹದ ಮೇಲೆ ಹೀಗೆ ಅಂತ ಅರ್ಥ, ಮುಂತಾದ ಕಥೆ. ಅದಕ್ಕೆ ವಯಸ್ಸು ನಿನಗಿಲ್ಲ, ನಿನಗೆ ವಯಸ್ಸು ಅಂಬುದು ಅಂದರೆ ಇವರು ಎಷ್ಟು ತತ್ವ ಹೇಳ್ತಾರೆ ನೋಡ್ರಿ, ಎಷ್ಟು ಆಳಕ್ಕಿಡಿದು ಹೇಳ್ತಿದ್ದಾರೆ ಅಂತಂದ್ರೆ, ಇದು ದೇಹಾದಿ ಪ್ರಪಂಚ ಬಿಡು ಅಂತ ಅರ್ಥ. ನಿನಗೆ ಮೃತ್ಯು, ಈಗ ಜನಕ್ಕೆ ಸತ್ತಪ್ಪ, ಇದಾನ ಜನ ಸತ್ತ, ನಾವು ಅಂತೀವಿ ಜನಕನಿಗೆ ಮೃತ್ಯು ದೇವತೆ ಎಲ್ಲಿ ತನಕ ಪ್ರವೇಶ ಆಗಕ್ಕೆ ಸಾಧ್ಯ? ಅಥವಾ ನಮಗರೆ ಆಗಲಿ ಮೃತ್ಯು ಎಲ್ಲಿ ತನಕ ಪ್ರವೇಶ ಆಗಕ್ಕೆ ಸಾಧ್ಯ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯದವರೆಗೆ ಮೃತ್ಯು ಬರ್ಬೋದು. ಅದರ ಮುಂದೆ ಆನಂದಕ್ಕೆ ಆತ್ಮ ಏನಿದೆ? ಆನಂದ ಸ್ವರೂಪವಾಗಿದೆ. ಆನಂದಂ ಬ್ರಹ್ಮೇತಿ ವ್ಯಜಾನೀಯ. ಆನಂದ ಬ್ರಹ್ಮ ಸ್ವರೂಪವಾಗಿದೆ, ಆನಂದ ಆತ್ಮ ಸ್ವರೂಪವಾಗಿದೆ. ಅಲ್ಲಿವರೆಗೆ ಮೃತ್ಯು ಪ್ರವೇಶ ಆಗಂಗಿಲ್ಲ. ನೀನು ಅಲ್ಲಿ ನೆಲೆ ನಿಂತಂದ್ರೆ ಇದರ ಸಂಬಂಧ ನಿನಗಿಲ್ಲ. ದೇಹ ರಾಹೋ ಅಥವಾ ಜಾವೋ. ಮೃತ್ಯುನ ಪ್ರವೇಶ ಎಲ್ಲಿವರೆಗೆ? ಶರೀರ ಪ್ರಾಣದವರೆಗೆ, ಬುದ್ಧಿವರೆಗೆ. ಮತ್ತೊಂದು ಸಲ ಕೇಳಿ, ಯಮನ ಪ್ರವೇಶ ಎಲ್ಲಿವರೆಗೆ ಅಂದ್ರೆ ದೇಹ ಪ್ರಾಣ ಬುದ್ಧಿವರೆಗೆ. ಬುದ್ಧಿಯ ಆಚೆನೆ ಏನಿದೆ? ಆತ್ಮತತ್ವಿದೆ. ಬುದ್ಧಿಯ ಆಚೆ ಆತ್ಮತತ್ವ. ನಾವು ಎಲ್ಲಿ ತನಕ ನಿಂತೀವೋ ಬುದ್ಧಿವರೆಗೆ ನಿಂತೀವಿ ಅಷ್ಟೇ. ಎಲ್ಲಿವರೆಗೆ ನಾವು ನಿಂತೆವು? ನಾವು ಬುದ್ಧಿವರೆಗೆ ನಿಂತೆವು. ಬುದ್ಧಿ ದಾಟಿ ಹೋಗಬೇಕಾಗಿದೆ. ಅಲ್ಲೇ ಆತ್ಮತತ್ವ ಆನಂದದ ಆವಿರ್ಭಾವ ನನಗೆ ಆಗಾಕ ಸಾಧ್ಯ ಅಂತ ಅರ್ಥ. ಬುದ್ಧಿಯ ಈಚೆ ಇರಲ್ಪಟ್ಟಂಥ ತತ್ವಕ್ಕೆ ವಯಸ್ಸ, ಪರಿಣಾಮ, ವರ್ಣ, ಜಾತಿ, ಧರ್ಮ, ಕುಲ, ಆಕಾರ, ರೂಪ ಎಲ್ಲ ಎಲ್ಲಿ? ಇದು ಬುದ್ಧಿ ಈಚೆ. ಭಾಳ ದಪ್ಪಾಗ್ಯಾನ, ಯಾಕೋ ಸ್ವರ್ಗ್ಯಾನ, ಭಾಳ ಬಣ್ಣ ಬಂದದ, ಬಣ್ಣ ಬಂದಿಲ್ಲ, ಭಾಳ ಉದ್ದದನ, ಭಾಳ ಗಿಡ್ಡದನ, ಇಂಥ ಜಾತಿ ಅವನದನ. ಇವೆಲ್ಲ ಎಲ್ಲಿ? ಇವೆಲ್ಲವೂ ಅಜ್ಞಾನದಲ್ಲಿ. ಇವೆಲ್ಲ ಎಲ್ಲಿ? ಅಜ್ಞಾನದಲ್ಲಿ. ಈ ಅಜ್ಞಾನನ ದಾಟಿ ಹೋದ್ಯಪ್ಪ ಅಂದ್ರೆ ಅದರ ಗೊಡವಿನಿಲ್ಲ ನಿನಗೆ. ಯಾವುದರೇ ಬಣ್ಣ ಆಗಲಿ, ಶರೀರ ಏನಾರೇ ಆಗಲಿ, ದಪ್ಪರೇ ಆಗಲಿ, ತೆಳಗರೇ ಆಗಲಿ, ಗಿಡ್ಡರಿರಲಿ, ಉದ್ದರಿರಲಿ, ಇದು ನಿಜವಾದ ಪಾರಮಾರ್ಥದ ತತ್ವ. ಇದು ನಿಜವಾದ ಅಧ್ಯಾತ್ಮ. ಅರ್ಥ ಆಗ್ತದ? ಅಷ್ಟಾವಕ್ರ ಗೀತಾ ಅಂತಂದ್ರೆ ಸಮಸ್ತ ಶಾಸ್ತ್ರದ ಸಾರಿದು. ಇದು ನಿಜವಾದ ಅಧ್ಯಾತ್ಮ. ರಾಜನ ಕಥೆದ ಅಧ್ಯಾತ್ಮ ಅಲ್ಲ, ಅಥವಾ ರಾಜ ರಾಣಿ ಮತ್ತೊಂದು ಮಗು ಇನ್ನೊಂದು ಕಥೆದ ಅಧ್ಯಾತ್ಮ ಅಲ್ಲ. ಅಷ್ಟಾವಕ್ರ ಗೀತೆಯ ಶುದ್ಧ ತತ್ವ ಏನಿದೆಯಲ್ಲ, ಉತ್ಕೃಷ್ಟವಾದ, ನೀವು ತಿಳ್ಕೊರತ್ತೆ ಅವ್ರಿಗೆ. ನೀವು ತಿಳ್ಕೊಳ್ದಿಕ್ಕೋ ಬಿಟ್ಟರು, ನಾನು ಹೇಳೋಕತ್ತ ನಾ ಹೇಳ್ತೀನಿ ಅಂತ ಹೇಳಿಬಿಟ್ರು ಅವರು. ಯಾರು? ಅಷ್ಟಾವಕ್ರ ನಿನಗೆ ಬಿಟ್ಟುದಪ್ಪ. ಹಂಗಂತ ತಿಳ್ಕೊಂಡು ಅಲಕ್ಷ್ಯ ಮಾಡಿಲ್ಲ ಯಾರು. ಅದಕ್ಕೆ ಜನಕನಿಗೆ ವಿದೇಹ ಮುಕ್ತ ಅಂತ ಕರೀತಾರೆ. ದೇಹ ಇದ್ದು ಇಲ್ದವನಂತ ರಾಜ ಆಳ್ಯಾನಂತ. ಅದು ಇನ್ನೊಬ್ಬರಿಗೆ ಮಗದೊಬ್ಬರಿಗೆ ಅಂದಿಲ್ಲ. ಈ ಶಬ್ದದ ಪ್ರಯೋಗ ಜನಕನಿಗೆ ಬಳಸಿದ್ದಾರೆ, ವಿದೇಹ ಮುಕ್ತ ಅಂತ. ವಿದೇಹ ಅಂತಂದ್ರೆ ಜೀವನ್ ಮುಕ್ತ ಅಲ್ಲ, ಜೀವನ್ ಮುಕ್ತನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದವನಿಗೆ ವಿದೇಹ ಮುಕ್ತ ಅಂತ ಕರೀತಾರೆ. ಎರಡು ಶಬ್ದ ಇವೆ, ಒಬ್ಬ ಜೀವನ್ ಮುಕ್ತ, ಮತ್ತೊಬ್ಬ ವಿಧೇಯ ಮುಕ್ತ. ಜನಕ ವಿಧೇಯ ಮುಕ್ತ ಅಂತ. ಅಂಥವನ ಹತ್ರ ಉಪದೇಶ ತಗೊಂಡ ಶುಕ ಮಹರ್ಷಿ. ಒಬ್ಬ ತ್ಯಾಗಿ, ಒಬ್ಬ ಭೋಗಿ. ಭೋಗಿ ಜನಕ, ತ್ಯಾಗಿ ಶುಕ. ಅವ ಭೋಗಿ ಅಂದ್ರೆ ನಾನೇ ಅಂತ ತೋಡಿ ಅಂತಂದ. ಎಲ್ಲ ಭೋಗ ಹೊರಗೆ ನೋಡ್ದಿ, ಅದರ ಒಳಗೆ ಬಯಲಿದೆ.
ಒಳಗ ನೋಡಿದರೆ ಒಳಗ ಬಯಲು, ಹೊರಗ ನೋಡಿದರೆ ಹೊರಗ ಬಯಲು. ಆದ್ರೆ ನೋಡೋರಿಗೆ ಬಯಲು ಕಾಣ್ತಾ ಇಲ್ಲ. ಅದು ಅರತೆನೆಂದರೆ ನೀನು ಬಯಲು, ಅರಿಸಿಕೊಂಡೆನೆಂದರೆ ನಾನು ಬಯಲು. ನಾನು ನೀನು ಇಬ್ಬರೂ ಬಯಲು ಗುಹೇಶ್ವರ ಅಂತೇಳಿ. ಬಯಲಂದ್ರೇನು? ಏನೂ ಇಲ್ಲ ಅಂತ ಅರ್ಥ. ಏನೂ ಇಲ್ಲ ಅಂತ ಅರ್ಥ. ಬಯಲಂದ್ರೆ ಏನೂ ಇಲ್ಲ ಅಂತ ಅರ್ಥ. ಅಂಥ ಸ್ಥಿತಿನೇ ನಮ್ಮದಾಗಿದೆ ಎಂಬುವ ಕಾವಯ. ಈ ವಯ ಶಬ್ದಕ್ಕೆ ಎಲ್ಲವೂ ಅಧ್ಯಾಹಾರ ಅಂದ್ರೆ ಗ್ರಹಣ ಮಾಡಬೇಕು. ನಿನಗೆ ರೂಪಿಲ್ಲ. ವಯಸ್ಸಿತ್ತಂದ್ರೆ ತಾನೇ ರೂಪ. ವಯಸ್ಸು ಗಣ ರೂಪ. ನೀ ಉದ್ದಲ್ಲ, ಗಿಡ್ಡಲ್ಲ, ನೀ ತೆಳ್ಳಗಲ್ಲ, ದಪ್ಪಲ್ಲ, ನೀನು ಬ್ರಾಹ್ಮಣ ಅಲ್ಲ, ಛತ್ರಿ ಅಲ್ಲ, ನೀ ಮತ್ತೊಬ್ಬ ಅಲ್ಲ. ಏನು ಗೋತ್ರ, ಕುಲ, ನಿನಗೆ ಮನೆ ದೇವರು, ಮತ್ತೆ ಆ ದೇವರು ಕುಲದೇವರು, ಹಿಂಗೇನೇನಾದವಲ್ಲ, ಯಾವ ನಿನಗಿಲ್ಲ ಅಂತ. ಯಾಕಿಲ್ರಿ? ನಿನಗೆ ಮನೆ ದೇವರಿಲ್ಲ. ಯಾಕಿಲ್ಲ? ನಿನಗೆ ಕುಲದೇವರಿಲ್ಲ. ಯಾಕಿಲ್ಲ? ಯಾರಿಗವು? ನಾನೇ ದೇವರಾದ ಬಳಿಕ ನನಗೆಲ್ಲಿ ಕುಲದೇವರು? ನಾನೇ ದೇವರಾದ ಬಳಿಕ ನನಗೆಲ್ಲಿ ಮನೆ ದೇವರು? ನಾನೇ ದೇವರಾದ ಬಳಿಕ ನನಗೆಲ್ಲಿ ಊರು ದೇವರು, ಗ್ರಾಮ ದೇವತೆ ಅಂತ ನನಗೆಲ್ಲಿದೆ? ಅವರೇ ಹೇಳ್ಯಾರ, ಕಾಂಕೋ ಕರೋ ಪ್ರಣಾಮ ಸೋಮೈ ಶುದ್ಧ ಅಪಾರ. ನಾನು ಶುದ್ಧ ಅಪಾರ ಸುಖ ಸ್ವರೂಪ ನಾನೇ ಇದ್ದಾಗ ಮತ್ತು ಇವ್ರಿ ಗಣಪತಿ ಲಕ್ಷ್ಮಿ ಅವರೆಲ್ಲ ಏನ್ರಿ ಕುಬೇರಗಳು ಅಂತಂದ್ರೆ ಲಹರಿ ವಿಷ್ಣು ಮಹೇಶ ಶಕ್ತಿ ಧನೇಶ ಗಣೇಶ, ಇವೆಲ್ಲ ನನ್ನ ತರಂಗಗಳು. ನಾನು ಸಮುದ್ರ. ಅದನ್ನು ವಯಸ್ಸು ಎಂಬ ಶಬ್ದದಿಂದ ನಾವು ಅಧ್ಯಾಯ ಎಲ್ಲವೂ ಶ್ಲೋಕದಾಗ ಹೇಳೋಕ್ಕಾಗಂಗಿಲ್ಲ. ಹಾಗೆ ಅಧ್ಯಾರ ಮಾಡಬೇಕು ಅಂತ ಅರ್ಥ. ಕಿಂ ಇದು ಬಹಳ ಮುಖ್ಯವಾದ ಶಬ್ದ ಕೇಳಿ. ಇವಾಗ ಇದರ ಮೇಲೆ ಪ್ರವಚನ ನಡೀತದೆ. ಕಿಂ ವಾ ಯತ್ರ ದ್ವಂದ್ವಾನಿ, ಇದು ಬಹಳಷ್ಟು ಮುಖ್ಯವಾದ ಈ ಶ್ಲೋಕದಲ್ಲಿ ಶ್ರೀಮಂತವಾದ ಶಬ್ದ, ತಿಳ್ಕೋಬೇಕಾದ ಶಬ್ದ ಅಂತ ಅರ್ಥ. ಇದರ ಮೇಲೆ ನಿಜವಾದ ಪ್ರವಚನ ಇರುವುದು ಅಂತ ಏನಿದೆ. ಕಿಂ ವಾ ಯತ್ರ ದ್ವಂದ್ವಾನಿ. ಅಷ್ಟಾವಕ್ರ ಮಹಾಮುನಿಗಳು ಹೇಳ್ತಾರೆ, ಎಲ್ಲಿ ತಾನೇ ದ್ವಂದ್ವಗಳಿವೆ ನಿನಗೆ? ನಾನು ಭಾಳ ಸಲ ಇದ್ರ ಮೇಲೆ ಬೆಳಕನ್ನು ಚೆಲ್ಲಿದ್ದೀನಿ, ತಮಗೆ ಗುರುತಿರಬೇಕು. ದ್ವಂದ್ವಗಳು ಅಂದರೆ ಏನು? ಎಲ್ಲಿ ನಿನಗೆ ದ್ವಂದ್ವಗಳಿವೆ? ದ್ವಂದ್ವ ಅಂದ್ರೆ ಏನು? ಇವು ಏನು ಜೊತೆಗೆ ಬರ್ತಾವಲ್ಲ, ಇದಕ್ಕೇನಂತಾರೆ? ಬಹಳಷ್ಟು ಮುಖ್ಯವಾದುದು ಮಾನ ಅಪಮಾನ. ಬಹಳಷ್ಟು ಮುಖ್ಯವಾದದ್ದು ಸುಖ ದುಃಖ. ಪಾಪ ಪುಣ್ಯ ಲೆಕ್ಕ ಕೇಳಿಬಿಡ್ರಿ, ಯಾಕಂದ್ರೆ ಅದು ಕಣ್ಣಿಗೆ ಕಾಣಂಗಿಲ್ಲಲ್ಲ, ಅದು ಅನುಭವಿಸೋಕೆ ಅದು ಮುಖ್ಯ ಅಲ್ಲ. ಬಹಳ ಮುಖ್ಯ ಏನು? ಮಾನ ಅಪಮಾನ. ಮನುಷ್ಯ ಏನು ಬಯಸ್ತಾನೆ ಹೇಳ್ರಿ? ಮಾನ ಬಯಸ್ತಾನೆ, ನಕ್ಕೆ ಅಪಮಾನ. ಮನುಷ್ಯ ಮತ್ತೇನು ಬಯಸ್ತಾನೆ ಹೇಳ್ರಿ? ಸುಖ ಬಯಸ್ತಾನೆ, ದುಃಖ. ಅವ್ರೇನಂತಾರೆ, ಸುಖ ದುಃಖ ಸಮಕೃತ್ವ ಲಾಭಾಲಾಭೋ ಜಯಾಜಯ. ಶೀತೋಷ್ಣ ಸುಖ ದುಃಖದ ಲಾಭಾಲಾಭೋ ಜಯಾಜಯೋ ಸ್ಥಾಂ ಸ್ಥಿತಿಚ್ಛಸ್ವ ಭಾರತ. ನೋಡಿ, ಭಗವಂತ ಯಾವಾಗರೇ ಭಾರತ ಎಂಬ ಶಬ್ದದ ಪ್ರಯೋಗ ಅರ್ಜುನಿಗೆ ಮಾಡ್ದಪ್ಪ ಅಂದ್ರೆ ಬಹಳಷ್ಟು ಜ್ಞಾನ ಪುರಿತುಳ್ಳದ್ದು, ಬುದ್ಧಿವಂತರಿಗೆ ಇದಕ್ಕೆ ಆಸಕ್ತಿ ಇದ್ದವನಿಗೆ ಹೇಳಬೇಕಾದ ಮಾತಿದ್ವು ಅಂತ ಭಾರತ ಶಬ್ದ ಹೇಳ್ತದೆ. ನಿನಗಿದು ಪ್ರೀತಿ ಇದೆ ಅಂತ ನಾನು ಹೇಳ್ತೀನಿ, ಬೇರೆಯವ್ರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ ಇದು ಅಂತ ಹೇಳ್ತಾರೆ. ಭಾರತ ಭಾಳಷ್ಟು ಅರ್ಥ ಇದೆ. ಇರಲಿ, ಮತ್ತೆ ಪ್ರಸ್ತುತ ಪ್ರಸಂಗ ಬಂದಾಗ ನಾವು ನೋಡ್ಕೊಳ್ಳೋಣ. ಏನು ದ್ವಂದ್ವ? ಯತ್ರ ದ್ವಂದ್ವಾನಿ ಅಂದ್ರೆ ಏನೇ ಶಬ್ದ? ಕಿಂ ವಾ ಯತ್ರ ದ್ವಂದ್ವಾನಿ, ಎಲ್ಲಿ ತಾನೇ ನಿನಗೆ ದ್ವಂದ್ವಗಳಿವೆ? ಎಲ್ಲಿ ದ್ವಂದ್ವವಿದೆ ಅಲ್ಲಿ ಭಯ ಇದೆ. ಅರ್ಥ ಆಗ್ತದ? ದ್ವಂದ್ವ ಅಂದ್ರೇನು? ಎರಡು. ಒಂದರಲ್ಲಿ ಸುಖ ಇದೆ, ಎರಡರಲ್ಲಿ ಸುಖ ಇಲ್ಲ. ಅರ್ಥಾಯ್ತಾ? ಮೊದಲು ಒಬ್ಬನೇ ಇದ್ದ, ಆರಾಮಿದ್ದ, ಮುಂದೆ ಏನಾಯ್ತು?
ನಿಮಗೆ ಗುರ್ತಾದ ಸಾಕು. ಮೊದಲ ಒಬ್ಬನೇ ಇದ್ದ, ಆರಾಮಿದ್ದ. ಹಾಗೆ ಏಕಿ ಸುಖಿ ದೋನಿ ದುಃಖಿ, ತೀನಿ ಖಟ್ಪಟಿ ಚಾರಿ ಲಟ್ಪಟಿ. ಒಂದು ಇತ್ತು ಅಂದ್ರೆ ಅದು ಸುಖವಾಗಿರ್ತಾನಂತ, ಎರಡಾಯಿತು ಅಂದ್ರೆ ಅದು ತೊಂಬ ಇದು ತೊಂಬ ಮುಂತಾದ ಕಥೆ. ಮೂರಾಯ್ತು ಅಂದ್ರೆ ಒದ್ದೆ, ನಾಲ್ಕಾಯ್ತು ಅಂದ್ರೆ ಒದ್ದೆ ಅಂದ್ರೆ ನಾಲ್ಕಂದ್ರೆ ಏನು ಮುಂದಿನ ಕಥೆ. ಆಗ ದ್ವಂದ್ವಗಳಲ್ಲಿ ದುಃಖಿದೆ, ಏಕತ್ವದಲ್ಲಿ ಸುಖ ಇದೆ ಅಂತ. ಈ ದ್ವಂದ್ವಮಯ ಪ್ರಪಂಚದಲ್ಲಿ ನಾನಿದ್ದುಕೊಂಡು ಏಕತ್ವದ ಅನುಭೂತಿಯನ್ನು ಮಾಡು ಮನುಷ್ಯನೇ. ಈಗ ಅರ್ಥ ಆಗ್ತದ? ಈ ಸಂಸಾರ ಹೆಂಗಿದೆ? ಇದು ದ್ವಂದ್ವಮಯ. ದ್ವಂದ್ವದ ಮೇಲೆ ಸಂಸಾರ ನಿಂತದ್ದು. ಸಂಸಾರ ನಿಂತದ್ದೇ ದ್ವಂದ್ವದ ಮೇಲೆ. ಎಲ್ಲಿ ಈ ಸಂಸಾರದಲ್ಲಿ ಬರೇ ದುಃಖನೇ ದುಃಖಿಲ್ಲ ಬಿಡಿ. ಸಂಸಾರ ತುಚ್ಚಪ ಹೇಯ ಹಾಗೆ ಮತ್ತು ದುಃಖಿದೆ ಅಂತ ತಿಳ್ಕೊಂಡ್ರೇನು? ದುಃಖಿದ್ರೆ ಮಾಡಕ್ಕೆ ಹೋಗ್ತಿರಲಿಲ್ಲ ನೀವು. ಸಾಯುವವರೆಗೆ ಶನಿ ಕಾಟ ಅಂದ್ರೆ ಬದುಕುದು ಯಾವಾಗಂತ? ಸಾಯತಕ ಶನಿ ಕಾಟ ಇರ್ತದೇನು? ಇಲ್ಲ. ಹಂಗೆ ಈ ಸಂಸಾರ ಬರೇ ದುಃಖ ಕೊಡಂಗಿಲ್ಲ, ಮತ್ತೇನು ಕೊಡ್ತದ? ನಡೋ ಸುಖದ ಶಾಂಪಲ್ ಕೊಡ್ತದಲ್ಲ, ಅದಕ್ಕೆ ನೀವು ಬದುಕ್ತಾ ಇದೆ, ಅದಕ್ಕೆ ನೀವು ಜೀವಿಸ್ತಾ ಇದೆ. ಹಾಗೆ ಇತ್ತು, ನಿಶ್ಚಯ ಕಾರ್ಯ ಆಯಿತು, ಸ್ವಲ್ಪ ಸುಖ ಆಯಿತು, ಮದುವೆ ಆಯಿತು, ಇನ್ನೂ ಸುಖ ಆಯಿತು, ಮುಂದೆ ಮತ್ತೆ ದುಃಖ ಆಯಿತು. ಮಕ್ಕಳ ಆದ್ರೂ ಒಂಥರ ದುಃಖ, ಮಕ್ಕಳು ಆಗ್ಲಿ ಒಂಥರ ದುಃಖ. ಮೊದಲೇನಿತ್ತು? ಮೊದಲು ಸುಖ ಇತ್ತು. ಮದುವೆ ಆದಾಗ ಏನಿತ್ತು? ಇವನಿಗೆ ಸುಖ ಅನ್ನಿಸ್ತು. ಆ ಜನ ಇವನಿಗೆ ಏನು ಕೊಡೋದು, ಏನು ಕೊಡ್ತಾರಲ್ಲ, ಉಡುಗೊರೆ ಗಿಫ್ಟ್ ಕೊಡೋದು, ಇವನಿಗೆ ಫೋಟೋ ತೆಗೆಯೋದು, ಅಲ್ಲಿ ಡೆಕೋರೇಷನ್, ಇವ ಕುರ್ಚಿ ಮೇಲೆ ಕುಂತಾನ, ದರ್ಬಾರ್ ಕುರ್ಚಿ ಮೇಲೆ ಕುಂತಾನ. ಸ್ವಲ್ಪ ನಿಮ್ಮದೇ ಹಿಂದಿನ ಸ್ವಲ್ಪ ನೆನೆಸ್ಕೋರಿ ಬೇರೆ. ಅದು ಹ್ಯಾಂಗಿತ್ತು? ಆ ವೈಭವ ಹ್ಯಾಂಗಿತ್ತು? ಸುಖಶಾಂತರಂ ದುಃಖಂ, ದುಃಖಶಾಂತರಂ ಸುಖಂ. ನ ಕೇವಲಂ ಸುಖಂ ನ ಕೇವಲಂ ದುಃಖಂ ಚಕ್ರಾವತ ಪರಿಭ್ರಮತೆ. ಏ ಮನುಷ್ಯನೇ, ಈ ದ್ವಂದ್ವಮಯ ಸಂಸಾರ ಅಂದರೆ ಕೇವಲ ಸುಖಾನೇ ಸುಖ ಅಲ್ಲ, ಮುಂದೆ ಕೇವಲ ದುಃಖನೇ ದುಃಖ ಅಲ್ಲ, ಇದು ಚಕ್ರದಂತೆ ತಿರುಗುತ್ತಾ ಇದೆ ಅಂತ. ಮತ್ತು ಇವಾಗ ಏನು ಮಾಡಬೇಕು? ಹೇ ಮನುಷ್ಯನೇ, ಚಕ್ರದಿಂದ ಪಾರಾಗು. ಬಿಡು, ಇರಲಿ ಬಿಡು, ಸುಖ ದುಃಖ ಅನುಭವಿಸೋಗಾನ, ಹಂಗಲ್ಲ. ಎದರಿಂದ ಪಾರಾಗು? ಈ ಚಕ್ರದಿಂದ ಪಾರಾಗು. ನಿನಗೆ ಈ ಸಂಸಾರ ಕೇವಲ ಸುಖಾನೇ ಸುಖ ಕೊಡಂಗಿಲ್ಲ, ಕೇವಲ ದುಃಖನೇ ದುಃಖ ಕೊಡಂಗಿಲ್ಲ. ಹೀಗೆ ತಿರ್ಗಾ ಮರ್ಗ ಇರ್ತಾ ಅಂತ ತಿಳ್ಕೊಂಡು ನೀನು ಜೀವಿಸ್ತಾ ಇದ್ದಿ. ಹೀಗೆ ಮಾಡ್ಕೋತ ಹೋದೆ ಅಂದ್ರೆ ಈ ಶರೀರ ಹೋಗ್ತದ. ಇದ್ದಾಗೆ ಈ ಚಕ್ರದಿಂದ ಅಂದರೆ ಈ ದ್ವಂದ್ವದಿಂದ ಪಾರಾಗು. ಹ್ಯಾಂಗೆ ಪಾರಾಗೋದು? ಸಮ. ನಾ ಭಾಳ ಸಲ ಹೇಳ್ತಾ ಇರ್ತೀನಿ, ಯಂಹಿನ ವ್ಯಥೆಯಂತೇತೆ ಪುರುಷಂ ಪುರುಷ ಶಿವ ಸಮದುಃಖ ಸುಖಂ ಧೀರ ಸೊ ಅಮೃತತ್ವಾಯ ಕಲ್ಪತೆ. ಈ ಶ್ಲೋಕ ನಾ ಭಾಳ ಸಲ ಹೇಳ್ತಾ ಇರ್ತೀನಿ. ಈ ಸುಖ ಆಗಲಿ ದುಃಖ ಆಗಲಿ ಯಾವ ಧೀರದನ ಸಮವಾಗಿ ಕಾಣ್ತಾನಂತ. ಈಗ ಸಾಮಾನ್ಯವಾಗಿ ಸುಖ ಬಂದಾಗೇನು ಸರಿನೇ, ದುಃಖ ಬಂದಾಗ ಮನುಷ್ಯ ಏನಾಗ್ತಾನ? ಕುಗ್ತಾನ. ಹಿಗ್ಗದೆ ಕುಗ್ಗದೆ ಇರುವಾತನೇ ಜಾಣರ ದೇವ. ಲಾಭ ಆದಾಗ ಹಿಗ್ತಾನ, ಹಾನಿ ಆದಾಗ ಕುಗ್ತಾನ. ಹುಟ್ಟಿದಾಗ ಮಗು ಹುಟ್ಟತಪ್ಪ ಅಂದ್ರೆ ಹಿಗ್ತಾನ, ಮಗು ಸತ್ತಂದ್ರೆ ಕುಗ್ತಾನ. ಹುಟ್ಟಿದಾಗ ಯಾವ ಭಾವ ಇತ್ತು, ಸತ್ತಾಗ ಅದೇ ಭಾವನೆ ಇರಬೇಕಂತ. ಕಷ್ಟ ಇಲ್ಲ, ಅದಕ್ಕೆ ಸಾಧನೆ ಇದೆ ಅಂತ ಅರ್ಥ, ಅದಕ್ಕೆ ಪ್ರಯತ್ನ ಇದೆ ಅಂತ ಅರ್ಥ, ಅದಕ್ಕೆ ಭಾವನೆಯ ಪರಿವರ್ತನೆ ಇದೆ ಅಂತ ಅರ್ಥ, ಅದಕ್ಕೆ ಮನುಷ್ಯನ ಸೂಕ್ಷ್ಮತೆ ಇದೆ ಅಂತ ಅರ್ಥ, ಬುದ್ಧಿಯ ಸ್ಥಿರತೆ ಇದೆ ಅಂತ ಅರ್ಥ. ಹೀಗಿತ್ತು ಅಂತಂದ್ರೆ ನಿನಗೆ ಆ ಸಮತ್ವದ ಕಾಣಾಗ್ತದೆ. ಸಮತ್ವಂ ಯೋಗ ಉಚ್ಯತೆ. ಆ ಸಮತ್ವನೇ ಏನಾಗ್ತದ? ಯೋಗ ಅಂತ ಕಾಣಾಕ. ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಸಿದ್ಧ ಸಿದ್ಧೌ, ಸಿದ್ಧ ಅಸಿದ್ಧ. ಸಿದ್ಧ ಅಂದ್ರೆ ಸುಖ, ಅಸಿದ್ಧ ಅಂದ್ರೆ ದುಃಖ. ಸಿದ್ಧ ಅಂತಂದ್ರೆ ಪುಣ್ಯ, ಅಸಿದ್ಧ ಅಂದ್ರೆ ಪಾಪ. ಸಿದ್ಧ ಅಂದ್ರೆ ಮಾನ, ಅಸಿದ್ಧ ಅಂದ್ರೆ ಅಪಮಾನ. ಸಿದ್ಧ ಸಿದ್ಧವು ಸಿದ್ಧ ಎಲ್ಲ ಹಚ್ಕೋಬೇಕು. ಸಿದ್ಧ ಸಿದ್ಧವು ಸಮಭೂತ್ವ. ಇದಕ್ಕೆ ನೀವು ಸಮಾನವಾಗಿ ಕಂಡ್ಯಪ್ಪ ಅಂದ್ರೆ ಸಮತ್ವಂ ಯೋಗ ಉಚ್ಯತೆ.
ಭಗವಂತ ಈ ವಿಷಯದಲ್ಲಿ ಏನು ಮಾಡು ಅಂದ್ರೆ ಸಹಿಸ್ಕೋ ಅರ್ಜುನ ಅಂತ ಹೇಳಿದ. ತಿತಿಕ್ಷಸ್ವ ಭಾರತ, ಸಹಿಸ್ಕೋ. ತಡೆಯಪ್ಪ ಹೇಳ್ಯಾರ ಮತ್ತು ಸಹಿಸ್ಕೊಳ ಅಂತ ಕಷ್ಟಪಟ್ಟು ಸಹಿಸ್ಕೊಳ್ಳೋದಲ್ಲ. ಭಗವಂತ ಒಂದು ಲೌಕಿಕ ಉದಾಹರಣೆ ಕೊಟ್ಟ. ಶೀತೋಷ್ಣ ಅಂತ ಹೇಳಿದ. ನಿನ್ನ ಮುಂದಿಂದ ಅರ್ಥ ಆಗಲಿ ಅಂತ ತಿಳ್ಕೊಂಡು ಒಂದು ಲೌಕಿಕ ಉದಾಹರಣೆ ಭಗವಂತ ಕೊಟ್ಟ. ಏನಂತ? ಶೀತೋಷ್ಣ ಸುಖ ದುಃಖದಾಹ. ನೋಡ್ರಿ, ಲಾಭಾಲಾಭೋ ಜಯ ಜಯ. ಈಗ ಲೌಕಿಕ ಉದಾಹರಣೆ ಕೇಳಿ. ಶೀತೋಷ್ಣ, ಶೀತಿದ್ದಾಗ ಹ್ಯಾಂಗೆ ಇರ್ತಿ, ಉಷ್ಣಿದ್ದಾಗೂ ಹಾಗೇ ಇರು. ಉಷ್ಣಿದ್ದಾಗ ಹ್ಯಾಂಗಿರ್ತಿ, ಶೀತಿದ್ದಾಗೂ ಹಾಗೇ ಇರು. ಈಗ 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 ನಮ್ಮದೇನು ಭಾವನೆ ಆಗ್ತದೆ ಹೇಳ್ರಿ ಲೌಕಿಕ ಉದಾಹರಣೆದಾಗ? ಸುಖ ದುಃಖ ಪ್ರಶ್ನೆ ಬೇಡ. ಶೀತ ಉಷ್ಣದ ಉದಾಹರಣೆ ಕೊಟ್ಟ ಮೊದಲು ಭಗವಂತ. ಈಗ ಶೀತ ಉಷ್ಣದ ಮತ್ತು ಸುಖ ದುಃಖ ನಿಮಗೆಲ್ಲ ಅರ್ಥ ಆಗ್ತದೆ. ಶೀತ ಉಷ್ಣದಾಗ ನಾವು ಏನು ಮಾಡ್ತೀವಿ? ಏನು ದರಿದ್ರ ಬಿದ್ದಪ್ಪ ಚಳಿ, 3 ದಿವಸ ಬರೇ 3 ದಿವಸ ಭಾಳ ಚಳಿ ನೋಡ್ರಿ, ಹಾಗ ಹೀಗ ಅಂತ ಬೇಜಾರು ಪಟ್ಕೊಂಡು ಇದರ ಬಗ್ಗೆ. ಈ ಚಳಿಗಾಲ ದಾಟಿದ್ರೆ ಸಾಕ್ರಿ ಅಂದ ನಾವು. ಮುಂದೆ ಏನು ಬಂತ್ರಿ? ಏನು ಬಿಸಲ, ಏನು ರಣ ರಣ ಬಿಸಲಪ್ಪ, ಈಗ ಬಿಸಲ ಅಂದ್ರೆ ಬಿಸಲಪ್ಪ. ಅದಕ್ಕೂ ಬೇಜಾರು ಪಟ್ಕೊಂಡ, ಶೀತಕ್ಕೂ ಬೇಜಾರು ಪಟ್ಕೊಂಡ, ಉಷ್ಣಕ್ಕೂ ಬೇಜಾರು ಪಟ್ಕೊಂಡ. ಶಾಸ್ತ್ರ ಹೇಳ್ತದ ಶೀತೋಷ್ಣ ಸಮ ಅಂತ ಹೇಳಿದ. ಈಗ ಒಬ್ಬ ಅಜ್ಞಾನಿ ಇದ್ದಂತ, ಒಬ್ಬ ಜ್ಞಾನಿ ಇದ್ದಂತ. ಒಬ್ಬ ಅಜ್ಞಾನಿ ಮತ್ತೊಬ್ಬ ಜ್ಞಾನಿ ಇದ್ದ. ಅಜ್ಞಾನಿ ಜ್ಞಾನಿ ಇಬ್ಬರು ಬಯಲು ಸೀಮೆಯಲ್ಲಿ ಹೀಗೆ ಕುಂತಿದ್ರು. ಶೀತದ ಭಾಳಷ್ಟು ಲಹರುಗಳು ನಡಗಕ್ಕೆ ಶುರು ಮಾಡಿದ್ವು. ಅಜ್ಞಾನಿನೂ ನಡಗುತ್ತಿದ್ದ, ಯಾಕೆ? ಚಳಿಯಿಂದ. ಜ್ಞಾನಿನೂ ನಡಗುತ್ತಿದ್ದ. ಈಗ ನೀವು ಹೇಳ್ರಿ, ಜ್ಞಾನಿ ನಡಗಬೇಕೋ ಬೇಡೋ? ಜ್ಞಾನಿ ಅಲ್ಲ, ನಡಗಬೇಕೋ ಬೇಡ? ಅಜ್ಞಾನಿ ನಡಗಬೇಕು ಬಿಡು, ಯಾಕಂದ್ರೆ ನಾವು ಅಜ್ಞಾನಿ ಅದನ್ನು ನಡಗ್ತದ. ನೀವು ಜ್ಞಾನಿ ನಡಗಬೇಕೋ ಬೇಡೋ? ಹಾಂ, ಏನು? ಪ್ರಕೃತಿ ಧರ್ಮ ಇದೆ. ಅಜ್ಞಾನಿ ಹಾಗೂ ಜ್ಞಾನಿ ನಡುವಲ್ಲಿ ಏನಿದೆ? ವ್ಯತ್ಯಾಸ ಇದೆ. ಯಾವನೋ ಬಂದ ಶ್ರೀಮಂತ, ಪಾಪ ಇಬ್ಬರು ಕುಂತಾರ, ಸುಮ್ಮನೆ ನಡಗ್ತಾರಲ್ಲಪ್ಪ ಅಂತ ಏನು ಮಾಡ್ದ ಅಂದ, ಒಂದು ಬಿಸಿಯಾದ ಬ್ಲ್ಯಾಂಕ್ಲೆಟ್ ಅವ ಅಜ್ಞಾನಿಗೆ ಹಚ್ಚದ, ಜ್ಞಾನಿಗೆ ಒಂದು ಹಚ್ಚದ. ಹಚ್ಚಿ ಅವ ಹೋಗ್ಬಿಟ್ಟ. ಈಗ ಇಬ್ಬರು ಹಚ್ಕೊಂಡ್ರು. ಮುಂದೆ ಕೇಳಿ, ಅಜ್ಞಾನಿ ಹೊಚ್ಕೊಂಡು ಕುಂತ, ಚಳಿ ಹೋಗೋಣ ಮಡಚಿ ಮಾಡಿ ಮತ್ತದೆಲ್ಲಿಟ್ಟ? ಕವರ್ನಾಗಿಟ್ಟ. ಯಾಕೆ? ಮತ್ತೆ ಸಾಯಂಕಾಲ ಅಥವಾ ಬೆಳಗ್ಗೆ ಬೇಕಾಗ್ತಾವ. ಜ್ಞಾನಿ ಏನು ಮಾಡ್ತಾನ? ಜ್ಞಾನಿ ಏನು ಮಾಡ್ತಾನ ಅಂತಂದ್ರೆ ಮತ್ತದು ಮಡಚಿ ಕವರ್ನ ಹಾಕಣ್ಣವ. ಏನು ಮಾಡ್ತಾನಂದ್ರೆ, ಯಾವರೇ ಹೊಂಟಿದ್ದ ಅಂತಂದ್ರೆ, ಅಪ್ಪ ಇದು ತಗೋಪ್ಪ ಅಂತ ಅವನಿಗೆ ಕೊಟ್ಬಿಡ್ತಾನೆ. ಮುಗೀತೀವ, ಖಾಲಿ ಅದು ಮತ್ತೆ. ಜ್ಞಾನಿ ತಾನು ಬೆಡ್ಶೀಟು ಬ್ಲ್ಯಾಂಕೆಟು ಇಟ್ಕೊಂಡ್ರೆ ಏನಾಗ್ತಿತ್ತು? ಅದೊಂದು ಉಪಾಧಿ ಆಗ್ತಿತ್ತು. ಏನಾಗ್ತಿತ್ತು? ಅದು ಉಪಾಧಿ ಆಗ್ತಿತ್ತು. ಉಪಾಧಿ ಹಚ್ಕೊಳ್ಳಲ್ಲವ. ಎಷ್ಟೆಷ್ಟು ಖಾಲಿ ಇರ್ತಾನೆ ಅಷ್ಟೆಷ್ಟು ಒಳ್ಳೇದಂತ ಬಿಡ್ತಾನವ ಅಷ್ಟೇ. ಈಗ ಇಟ್ಕೊಂಡನಪ್ಪ ಅಂದ್ರೆ ಅದು ಯಾರು ಒಯ್ತಾರಂತ ಕಾಯಬೇಕು, ಹೊತ್ಕೊಂಡು ಹೋಗ್ಬೇಕು. ಕೊಳೆ ಆಗ್ಯದ ಅಂತ ತಿಳ್ಕೊಂಡು ತೊಳಿಬೇಕು, ತೊಳೆದು ಒಣಗಾಸ್ಬೇಕು, ಒಣ ತಕ ನಿಂದಿರಬೇಕು. ಇದೆಲ್ಲ ಫಜೀತಿ. ಅದಕ್ಕೆ ಜ್ಞಾನಿ ಮುಕ್ತನಾಗಿರ್ತಾನಂತ ಅರ್ಥ. ಹೀಗಿದ್ದಾಗ ಈ ದ್ವಂದ್ವಗಳಿಂದ ನೀ ಹ್ಯಾಂಗೆ ಪಾರಾಗಬೇಕು ಅಂಬುದನ್ನು ಇಲ್ಲಿ ಭಾಳ ಸುಂದರವಾದ ಉಪಾಯನ ಅವ್ರು ಹೇಳ್ತಾರೆ. ಯಥಾನ್ ಕೇಳ್ತೆಳಗಿನ ಸಾಲ, ಯಥಾನ್ ಉಪೇಕ್ಷಾ ಯತಃ ಪ್ರಾಪ್ತವರ್ತೀ. ನೀನು ಸುಖನೇ ಬರಲಿ, ದುಃಖನೇ ಬರಲಿ, ಶೀತಿರಲಿ, ಉಷ್ಣಿರಲಿ, ಯಾವುದೇ ದ್ವಂದ್ವಿರಲಿ, ನೀನು ಉಪೇಕ್ಷಾ ಮಾಡು, ಅಪೇಕ್ಷೆ ಮಾಡಬೇಡ. ಎಷ್ಟು ಸುಂದರ ಶಬ್ದ ಇದೆ ನೋಡ್ರಿ. ಶೀತಿದ್ದಾಗ ಏನು ಅಪೇಕ್ಷೆ ಮಾಡ್ತಿ?
ಉಷ್ಣದ ಅಪೇಕ್ಷೆ ಮಾಡ್ತಿ. ಶೀತ ಇದ್ದಾಗ ಏನು ಅಪೇಕ್ಷೆ ಮಾಡ್ತಿ? ಉಷ್ಣದ ಅಪೇಕ್ಷೆ. ಉಷ್ಣದಿಂದ ಏನು ಅಪೇಕ್ಷೆ ಮಾಡ್ತಿ? ಶೀತ ಅಪೇಕ್ಷೆ ಮಾಡ್ತಿ. ಇದೇ ದ್ವಂದ್ವ. ಅದಕ್ಕೆ ಇವ್ರು ಏನೇನು ಹೇಳ್ತಾರ ಅಂತಂದ್ರೆ, ನಿನಗೆ ಏನೇ ಬರಲಪ್ಪ ಉಪೇಕ್ಷ ಇರು, ನಕಿ ಅಪೇಕ್ಷೆ. ಉಪೇಕ್ಷೆ ಶಬ್ದ ಕರ್ತೇನು? ಹಾಂ, ಉಪೇಕ್ಷೆ ಅಂದ್ರೆ ಏನು ಬಯಸಾಕ್ ಹೋಗಬೇಡ, ಇಚ್ಛಾ ಪಡಾಕ್ ಹೋಗಬೇಡ. ಅಪೇಕ್ಷೆ ಬೇಡ, ಉಪೇಕ್ಷೆ ಇರಲಿ ಅಂತ. ಹಾಗೆ ಮುಂದೆ ಹೇಳ್ತಾರೆ ಕೇಳ್ರಿ, ತಾನು ಉಪೇಕ್ಷ ಅಂದ್ರೆ ಆ ವಿಷಯದಲ್ಲಿ ನೀನು ಉಪೇಕ್ಷೆ ತಾಳು, ಉದಾಸೀನವಾಗಿರು. ಹೀಗೆ ಮುಂದೆ ಕೇಳಿ, ಶಬ್ದ ಎಷ್ಟು ಸುಂದರ ಇದೆ ಅದು. ಯಥಾ ಪ್ರಾಪ್ತವರ್ತೀಹಿ. ಈ ಶ್ಲೋಕದಾಗ ಈ ಶಬ್ದ ಬಹಳ ಶ್ರೀಮಂತ. ನಿನಗೆ ಏನು ಸಿಕ್ಕಾದ ಅದರಾಗ ತೃಪ್ತಿ ಪಡು, ಸಂತೋಷವಾಗಿರು. ಯಥಾ ಅಂದ್ರೆ ನಿನಗೇನು ಸಿಕ್ಕಾದಲ್ಲ, ನಿನಗೆ ಹೆಂಗೆ ಸಿಗ್ತದದು? ಕರ್ಮಕ್ಕನುಗುಣವಾಗಿ. ನನಗೆ ಸಿಕ್ಕುವುದು ನಿಮಗೆ ಸಿಗಂಗಿಲ್ಲ, ಅಥವಾ ನಿಮಗೆ ಸಿಕ್ಕುವುದು ನನಗೆ ಸಿಗಂಗಿಲ್ಲ. ನಾ ಹೋಗಿ ತಂಗಳದ ಊಟ ಮಾಡ್ಬೋದು, ನೀವು ಬಿಸಿ ಊಟ ಮಾಡ್ಬೋದು. ಯಾಕೆ? ಹಾಂ, ಕರ್ಮ. ಜೈಶಿ ಕರ್ಣಿ ವೈಶಿ ಭರಣಿ, ಹಾಗೆ ಅಂತ ಅರ್ಥ. ಹಾಂ, ನಿನಗೇನು ಸಿಕ್ಕಾದಲ್ಲ ಅದ್ರಾಗ ಹೆಂಗಿರು? ಹಾಂ, ಯಥಾ ಪ್ರಾಪ್ತವರ್ತಿ. ನಿನಗೇನು ಪ್ರಾಪ್ತಿ ಆಗ್ಯದ, ಅವ ರಾಜ್ಯ ವಿಸ್ತಾರ ಮಾಡಕ್ಕೆ ಹೊಂಟಿಲ್ಲ. ಜನಕ ಇದ್ದ ರಾಜ್ಯನೇ ಕಾಪಾಡ್ಕೊಂಡು ಹೊಂಟ. ಹಾಂ, ಇರಲಿ. ರಾಜ್ಯ ವಿಸ್ತಾರ ಮಾಡೋಂದ್ರೆ ಏನು ಮಾಡಬೇಕಾಗಿತ್ತು? ಎಷ್ಟೋ ಜನ ಸಾಯಿಸಬೇಕಾಗಿತ್ತು, ಯುದ್ಧ ಮಾಡಬೇಕಾಗಿತ್ತು, ಅವನಿಗೆ ಮತ್ತೆ ಕಪ್ಪು ಕಾಣಿಕೆ ಕೊಡಬೇಕು, ಅವ್ರನ್ನ ನಾವು ಇಸ್ಕೋಬೇಕು. ದೊಡ್ಡ ರಾಮಾಯಣ ಕಥೆ ಅದು. ಅದೇನು ಮಾಡಕ್ಕೆ ಹೋಗಿಲ್ಲ. ನನಗೇನು ದೊರಕ್ಯಾದ, ದ್ವರಕಲದರೊಡೇನು ಪರಿಣತೆ ದಡಿಯುವುದೇ ಚಂದ ಅಮಮ. ನಿಜವಂಶ ಹೇಳ್ತಾರೆ, ನಿನಗೇನು ಸಿಕ್ಕಾದ, ನಿನಗೇನು ದೊರಕ್ಯಾದ, 30-40 ಸೈಟ್ ಸಿಕ್ಕಾದಪ್ಪ ಅಂದ್ರೆ ಸರಿ ಸಾಕನು. ಇಲ್ಲ 30-60 ಬೇಕಂದ್ರೆ ಏನು ಪಡಿಬೇಕಾಗ್ತದ? ಇನ್ನೊಂದು ಬೇಕಂದ್ರೆ ಮಗದೊಂದು ಬೇಕು, ಮತ್ತೊಂದು ಬೇಕಂದ್ರೆ ಇನ್ನೊಂದು ಬೇಕು, ಮಗದೊಂದು ಬೇಕು, ಮತ್ತೊಂದು ಬೇಕು, ಅವಂದೂ ಬೇಕು ಅಂತಂದ್ರೆ ನೀನೇನು ಪಡಿಬೇಕಾಗ್ತದ? ದುಃಖ ಪಡಿಬೇಕಾಗ್ತದ, ನೋವು ಪಡಿಬೇಕಾಗ್ತದೆ. ಅದಕ್ಕೆ ಅವ್ರಂತಾರೆ, ನಿನಗೇನು ಸಿಕ್ಕಾದಲ್ಲ ಅದ್ರಾಗ ಹೆಂಗಿರು? ಸಂತೋಷವಾಗಿರು. ಕೇಳಿ, ಭಾಳ ಸುಂದರವಾದ ಒಂದು ಉಪನಿಷತ್ ಶ್ಲೋಕ ಹೇಳ್ತದ. ಸಂತೋಷ ಅಮೃತ ಪಾನೇನ. ಯಾವ ಸಂತೋಷ? ಮಾತಾಡಿ. ನನಗೇನು ಸಿಕ್ಕಾದಲ್ಲ, ಹಾಂ, ನನಗೇನು ಪ್ರಾಪ್ತಿ ಆಗ್ಯದಲ್ಲ, ಇದಕ್ಕಿಂತ ಹೆಚ್ಚಿಂದ ಬೇಕು ಅಥವಾ ಇದನ್ನು ಏನೋ ಮುಂತಾದ ಕಥೆ ಏನು ಅದ್ರಾಗ ನೀವು ಸಂತೋಷವಾಗಿರ್ಬೇಕು. ಆ ಸಂತೋಷವೇ ಅಮೃತ ಅಂತ ಹೇಳ್ತಾರೆ ಇಲ್ಲಿ ಉಪನಿಷತ್ ಹೇಳ್ತದ. ಸಂತೋಷ ಅಮೃತ ಪಾನೇನ ಏ ಶಾಂತ ಸ್ತಪತಿ ಮಾಗತಾಹ. ಯಾವ ಸಂತೋಷ ಎಂಬ ಅಮೃತ ಕುಡಿದು ಯಾವ ತೃಪ್ತಿಕರ ಹೊಂದಿರುತ್ತಾನೆ. ಎರಡು ಶಬ್ದವೇ, ಒಂದು ತೃಪ್ತಿ ಮತ್ತೊಂದು ಅತೃಪ್ತಿ. ಅತೃಪ್ತಿ ಅಜ್ಞಾನದ ನಿಲುವು, ತೃಪ್ತಿ ಜ್ಞಾನಿಯ ನಿಲುವು. ಹಾಗೆ ಅಂತ ಅರ್ಥ. ಆತ್ಮರಾಮ ಮಹಾತ್ಮನಸ್ತು ಮಹಾಪದಮಾಗತಾಹ. ಇವ ಏನು ಮಾಡ್ತಾನಂದ್ರೆ ಆರಾಮಾಹ ಆತ್ಮಾಹ. ನೋಡಿ, ಆತ್ಮನಲ್ಲಿ ಇವ ಆರಾಮಾಗಿರ್ತಾನಂತ. ಆತ್ಮ ಏನಿದೆ, ಆತ್ಮರಾಮಾಹ. ಈಗ ಶಬ್ದ ಬಳಸ್ತಾನೆ. ಏನ್ರಿ ಆರಾಮಿದ್ದೀರಿ ಏನ್ರಿ ಅಂತ ಕೇಳ್ತಾರಲ್ಲ, ಕೇಳಲ್ಲ? ಅವ ಏನಂತಾನ? ಈಗ ಆರಾಮ ಶಬ್ದ ಎಷ್ಟು ಶ್ರೀಮಂತಿದೆ ಗುರ್ತ ನಿಮ್ಗೆ? ಆರಾಮ್ ಶಬ್ದ ಏನ ಅವ ಕೇಳ್ತಾನೆ ನಿಮ್ಗೆ. ಸಾಮಾನ್ಯಗೆ ಶಬ್ದ ಬಳಸಿ ಮಾಡ್ತೇವೆ ನೋಡಿ. ಆರಾಮ್ ಶಬ್ದ ಹಂಗೆ ಏನು ಹೇಳ್ತದ? ಆತ್ಮನಲ್ಲಿ ನೀನು ಎಲೆ ನಿಂತಿದ್ದೇನಪ್ಪ ಅಂತ ಅವ ಕೇಳ್ತಾನ. ಅವ ಕೇಳೋಗೇನು ಕೇಳ್ತಾನ? ನೀ ಆತ್ಮನಲ್ಲಿ ನಿಂತಿದ್ದೇನೋ, ಆನಂದವಾಗಿದ್ದೇನೋ ಅಂತ ಕೇಳ್ತಾನವ. ಆರಾಮಿದ್ದೀರಿ ಅಂತಾರ. ಆರಾಮ್ ಶಬ್ದಕ್ಕೇನು, ಆರಾಮ್ ಶಬ್ದಕ್ಕೇನು ಅರ್ಥ? ಆತ್ಮನಲ್ಲಿ ನೀನು ನೆಲೆ ನಿಂತಿದ್ಯೋ ಹೇಗೋ ಅಂತವ ಕೇಳ್ತಾನ. ಇವ ಹೇಳ್ದ, ಎಲ್ಲಿ ಆರಾಮ್ ತಂದಿರಿ? ಇವ ತನ್ನ ಪುರಾಣ ಓದಾಕ ಶುರು ಮಾಡ್ದ.
ಆರಾಮ ಶಬ್ದ ಭಾಳ ಶ್ರೀಮಂತ ಶಬ್ದ ಅದು. ಆತ್ಮನಲ್ಲಿ ವಿಶ್ರಾಂತಿ ಹೊಂದಿದವನಿಗೆ ಆರಾಮ ಅಂತ ಕರೀತಾರೆ. ಅವ ಏನು ಹೇಳ್ತಾನಂದ್ರೆ ಆರಾಮಿಲ್ಲ ಹರಾಮಿದೆ ಅಂತ ಹೇಳ್ದಂಗ ಅವ. ಆರಾಮಿಲ್ಲ ಏನಿದೆ ಹರಾಮಿದೆ ಅಂತ ಹೇಳಿದ ಹಾಗೆ ಅಂತ ಅರ್ಥ. ಅದಕ್ಕಾಗಿ ಸುಖ ದುಃಖಗಳನ್ನು ಪಾಪ ಪುಣ್ಯಾದಿಗಳನ್ನು ಯಾವ ಏನೇನು ಬರ್ತಾ ಹೋಗ್ತಾ ಇರ್ತಾವಲ್ಲ ಯಥಾಪ್ರಾಪ್ತ ವರ್ತಿ ಅಂದ್ರೆ ಅದರಾಗಿ ನೆಲೆ ನಿಲ್ಲು ಹೇಗೆ ಎಂಬುದನ್ನು ಕೇಳಿ ಒಂದು ಮಾತು. ಸುಖನೇ ಬರಲಿ ದುಃಖನೇ ಬರಲಿ ಹ್ಯಾಂಗಿರಬೇಕು ಅಂತಂದ್ರೆ, ಅಥವಾ ಮಾನ ಬರಲಿ ಅಪಮಾನ ಹ್ಯಾಂಗಿರಬೇಕು ಅಂದ್ರೆ, ಆಗತಂ ಸ್ವಾಗತಂ ಕುರ್ಯಾತ್. ಬರಲಪ್ಪ ಅಂತ ಏನೇ ಬರಲಿ, ಬೇಡ ಅನ್ಬಾರ್ದು. ಬೇಡ ಅಂದ್ರೆ ಏನಾಗ್ತದ, ಮತ್ತು ನೀ ಸುಮ್ಮನೆ ವ್ಯಥೆ ಪಡಿಬೇಕಾಗ್ತದೆ. ಬೇಡ ಮತ್ತೆ ಯಾಕೆ ಹಂಗೆ ಏನು ಬೇಡ ಬಾ ಅನ್ಬೇಕು. ಏನೇ ಬರಲಿ, ಸುಖನೇ ಬರಲಿ ಮಾನವ ಏನೇ ಬರಲಿ, ಆಗತಂ ಸ್ವಾಗತಂ ಕುರ್ಯಾತ್ ಗಚ್ಚೇತ್ ನ ನಿವಾರಯೇತ್. ನನ್ನ ಕೈ ಬಿಟ್ಟು ಹೋಗ್ತದಂದ್ರೆ ಮತ್ತು ತಡೆ ಹಿಡಿಬಾರ್ದು, ಅದಕ್ಕೆ ಒದ್ದಾಡಬೇಡ, ಹೋಯ್ತು ಹೋಗ್ಲಿ ಬಿಡೋದು. ಬಂತು ನಾ ಹೇಳ್ತಾ ಇಲ್ಲ, ಆಚಾರ್ಯ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆಗತಂ ಮತ್ತು ಇವ್ರು ಏನಾರು ಹೇಳ್ತಾರೆ ಕಟ್ಟೆ ಅಂತೇಳಿ ನನಗೆ ಸ್ಲೋ ಕಟ್ಟಕ್ಕೆ ಬರಲ್ಲ, ಅವ್ರು ಹೇಳ್ತಿದಾರ ಆಗತಂ ಸ್ವಾಗತಂ ಕುರ್ಯಾತ್ ಗಚ್ಚೇತ್ ನ ನಿವಾರಯೇತ್. ಹೋಗ್ತಾನಂದ್ರೆ ಹೋಗ್ಲಿ ಬಿಡು ಅನ್ಬೇಕು, ಬರ್ತಾನಂದ್ರೆ ಬರಲಿ ಬಿಡ. ಯಥಾ ಪ್ರಾಪ್ತಂ ಸಹಯೇತ್. ನಿನಗೇನು ಸಿಕ್ಕಾದ ಏನು ದೊರಕಾದ್ರಾಗ ನೀನು ಸಹಿಸ್ಕೊಂಡಿರು ಶಬ್ದಕ್ಕೆ ಅರ್ಥ ಕಷ್ಟಪಟ್ಟಲ್ಲ, ಸಹಜವಾಗಿ ಅಂತ ಅರ್ಥ. ಸಹ ತಪಃ ಚೋತ್ತಮಾಹ. ಇದಕ್ಕೆ ತಪಸ್ಸು ಅಂತ ಕರೀತಾರೆ. ಎಂಥ ತಪಸ್ಸು? ಉತ್ತಮಕ್ಕಿಂತ ಉತ್ತಮವಾದ ತಪಸ್ಸು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇರಲಿ, ಇಂಥದ್ದೆಲ್ಲವನ್ನು ನಾವು ಕೇಳ್ಕೊಂಡು ಮತ್ತೆ ಮುಂದೆ ನಮ್ಮ ಸಾಪ್ತಾಹಿಕ ಕಾರ್ಯಕ್ರಮ, ಮಾಸಿಕ ಕಾರ್ಯಕ್ರಮ ಯಾವಾಗಿದೆ ಎಂಬುದನ್ನು ಮತ್ತೆ ತಮಗೆ ನಾವು ಮೊಬೈಲಿಂದ ತಿಳಿಸ್ತೇವ. ಅದಕ್ಕೆ ಆ ಕಾರ್ಯಕ್ರಮ ನಾವು